ಗುರುವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ. ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನ ಸ್ಥಳ. ಈಗ 13ನೇ ಪದ್ಯ ಆರಂಭ ಆಗಬೇಕು. ಹಿಂದೆ 12ನೇ ಪದ್ಯದಲ್ಲಿ ನಮ್ಮ ಸ್ವರೂಪ ಪ್ರಸಿದ್ಧವಾಗಿರುವುದರಿಂದ ಅದು ಶ್ರುತಿಯಿಂದಾಗಲಿ ಯುಕ್ತಿಯಿಂದಾಗಲಿ ನೋಡಿದರೆ ನಮ್ಮ ಸ್ವರೂಪವಾಗಿದೆ, ಪ್ರಸಿದ್ಧವಾಗಿದೆ ಅಂತ ಹಿಂದೆ 12ನೇ ಮಂತ್ರದಲ್ಲಿ ಇರುವಿನ ಪ್ರಕರಣ ಇರವನ್ನು ತೋರಿಸಿದರು. ನೋಡು ನೋಡು ನೀನೇ ಪರವೆಂದು ತತ್ವಗೂಢದ ವಿಲಕ್ಷಣನಾಗಿ ನಿಂತು ನೋಡು ಅಂತ ಆ ಪದ್ಯ ಮುಗಿದೈತಲ್ಲ. ಈಗ ಮುಂದೆ 13ನೇ ಪದ್ಯ, ಇದು ಕೊನೆ ಪದ್ಯ. ಇದು ಇರುವಿನ ಪ್ರಕರಣದಲ್ಲಿ ಭವಮಾಲೆಗೊಳಗಾದೆನೆಂಬುದೇ ಖುಷಿ, ನಿನ್ನ ವಿವರಿಸಿ ನೋಡು ನೋಡಲೆ ಜೀವನೇ ಅಂತೈತಿ. ಇಲ್ಲೇನೈತಿ? ಭವಮಾಲೆಗೊಳಗಾದೆನೆಂಬುದೇ ಖುಷಿ. ಈಗ ನಾನು ಹುಟ್ಟುತ್ತೇನೆ, ನಾನು ಬೆಳೆಯುತ್ತೇನೆ, ನಾನು ಸಾಯುತ್ತೇನೆ ಅಂತ ತಿಳಿದುಕೊಂಡವನು ಜೀವನೋ ಆತ್ಮನೋ? ಜೀವ. ಮತ್ತೀಗ ಜೀವ ತಿಳಿದುಕೊಂಡನಲ್ಲ, ಜೀವನಿಗೆ ಈ ಮಾತು ಹೇಳ್ತಾರೆ. ಯಾವುದು? ನಾನು ಭವಮಾಲೆ ಅಂದರೆ ಹುಟ್ಟು ಸಾವು. ನನಗೆ ಹುಟ್ಟು ಉಂಟು, ಸಾವು ಉಂಟು, ಮಧ್ಯದಲ್ಲಿ ವಿಕಾರಗಳು ಉಂಟು, ಸುಖ ದುಃಖಾದಿಗಳು ಇದ್ದಾವೆ ಅಂತ ತಿಳ್ಕೊಂಡಿವೆಲ್ಲ. ಅದನ್ನು ವಿವರಿಸಿ ನೋಡು ಅಂದರೆ ವಿಚಾರ ಮಾಡಿ ನೋಡು. ಸ್ವರೂಪತ ನೀನು ಜೀವನಲ್ಲ, ಸ್ವರೂಪತ ಆತ್ಮನೇ ಆಗಿದ್ದು ನಮ್ಮ ಸ್ವರೂಪವನ್ನೇ ನಾನು ಅಂತ ತಿಳ್ಕೊಂಡಿವೆಲ್ಲ. ಇದನ್ನೇ ಅಧ್ಯಾರೂಪ. ಈ ಅಧ್ಯಾರೂಪವನ್ನು ಜೀವ ಅಂತ ಕರ್ಕೊಂಡಿದ್ದು. ಅದಕ್ಕೆ ಜೀವ ಅನ್ನವನು ನಮ್ಮ ಸ್ವರೂಪಕ್ಕಿಂತ ಬೇರೆಯಾಗಿಲ್ಲ, ಹಾಗ ಕಾಣುತ್ತದೆ. ಅದಕ್ಕೆ ಭವಮಾಲೆಗೊಳಗಾದೆನೆಂಬುದೇ ಖುಷಿ, ನಿನ್ನ ವಿವರಿಸಿ ನೋಡು ನೋಡಲೆ ಜೀವನೇ ಅಂತ ಇಲ್ಲೇ ನುಡಿ ಹೇಳಿದ್ದ. ಬಿಡ್ರಿ ಅವ್ನು, ಬಿಡ್ರಿ ಆಡ್ತಾನೆ ಬಿಡಿ ಅವನು. ಯಾಕೆ ಅವ್ನು ತಂಟೆಗೆ ಹೋಗ್ಬೇಡ್ರಿ, ಅವ್ನು ನೋಡಕ್ಕೆ ಹೋಗ್ಬೇಡ್ರಿ, ಸುಮ್ಕಿರಿ, ಅವ್ನು ಆಡ್ಕೊಂಡಿರ್ತಾನೆ. ಯಾಕೆ ಹೇಳೇ ಮಾಡಲ್ಲ ಬಿಡ ಅವ್ರಿಗೇನು. ಇಲ್ಲಿ ಮುಂದೆ ಪಲ್ಲವಿಯಲ್ಲಿ ಹೇಳ್ತಾರೆ. ಹೇಗೆ? ಇಲ್ಲೊಂದು ವಿಚಿತ್ರವಾಗಿ ಹೇಳ್ತಾರೆ ನೋಡು. ಪರಚಿಂತೆ ಅಳಿದು ಅನಾಹತ ನಾದದೊಳು ಬುದ್ಧಿ ಕರಿಗೊಂಡು ಪರಮಶಾಂತಿಕ ನೈದಲು ಮಿರುಗುವ ಬಳಗವನ್ನೊಳಕೊಂಡು ಮೆರೆವ ಶಿವಾತ್ಮಕ ನೀನಾಗು ತಿಂತು. ಇದಕ್ಕೆ ತಾರಕ ಯೋಗ ಅಂತ ಕರೀತಾರೆ. ಇದಕ್ಕೆ ತಾರಕ ಇಲ್ಲಿ ಯಾಕೆ ಬಂತು ಇದು ಅಂತ ಗೊತ್ತಾಗೋದಿಲ್ಲ. ಇದು ಜ್ಞಾನ ಪ್ರತಿಪಾದನ. ನೇರವಾಗಿ ಜೀವನಿಗೆ ಹುಟ್ಟು ಸಾವು ಇಲ್ಲ, ಜೀವ ಅನ್ನೋದೇ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಗೆ ಕಾರಣ ಯಾವುದು ಅಂದರೆ ಯಾವ ಕಾರಣವೂ ಇಲ್ಲ, ಅದು ನೈಸರ್ಗಿಕ. ಜೀವನ ಸ್ವರೂಪವೇ ನಮ್ಮ ಆತ್ಮ, ಆತ್ಮಸ್ವರೂಪದಲ್ಲಿ ಇನ್ನೊಂದು ಇಲ್ಲ. ಹೀಗಿರುವಾಗಿ ಪದ್ಯದಲ್ಲಿ ಯಾಕೆ ಬಂತು? ಪರಚಿಂತೆ ಅಳಿದು ಅಂತ ಹೇಳ್ತಾರೆ. ಪರಚಿಂತೆ ಅಳಿದೆಂದ್ರೂ ಹೊರಗಿರುವ ಚಿಂತೆ. ಪರ ಯಾವುದು? ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ. ಇದರಿಂದ ಕೂಡಿಕೊಂಡು ಈ ದೇಹದಲ್ಲಿ ಹಸು ಪ್ರಾಣ ಇರುವುದರಿಂದ
ಹಸಿವೆ, ತೃಷೆ, ಕಾಮಕ್ರೋಧಾದಿಗಳು, ಲೋಭ ಮದ ಮತ್ಸರಾದಿಗಳು, ಅನುಕೂಲ ಪ್ರತಿಕೂಲಾದಿಗಳು ಎಲ್ಲವೂ ಮೇಲಿಂದ ಮೇಲೆ ತೆರೆ ಹೊಡೆದಂತೆ ಈ ಜೀವನಿಗೆ ಹೊಡಿತಾ ಇರ್ತಾವೆ. ಇದಕ್ಕೆ ಹತ ಅಂತಾರೆ. ಮತ್ತು ಚಿಂತೆ ಐತಿಲ್ಲ, ಹೊಟ್ಟೆ ಚಿಂತೆ, ಬಟ್ಟೆ ಚಿಂತೆ, ರೋಗದ ಚಿಂತೆ, ನಾನಾ ಹಣದ ಚಿಂತೆ, ಅನೇಕ ಈ ಚಿಂತದಿಂದ ಕೂಡಿಕೊಂಡಿರ್ತಾವಲ್ಲ. ಅದಕ್ಕಾಗಿ ಇಲ್ಲೇ ಪರಚಿಂತೆ ಅಳಿದು ಅನಾಹತ ಅಂತ ಕರೀತಾರೆ. ಅನಾಹತ ಅಂದರೆ ಏನರ್ಥ? ಹತ ಅಂದ್ರೆ ಬಡಿಯುವುದು, ಅನಾಹತ ಅಂದ್ರೆ ಅನಾಹತ ಅಂದ್ರೆ ಏನು ಅರ್ಥ ಮಾಡ್ಯಾರ ಇವರು? ನಿಮ್ಮ ಇದೇ ಕುಂಡಲಿ ಯೋಗನ ಇಲ್ಲಿ ಹೇಳ್ತಾರೆ, ತಾರಕ ಯೋಗ ಅಂತಾರೆ ಇವ್ರದಕ್ಕೆ. ಅದಕ್ಕೆ ಇಲ್ಲಿಯೂ ಕೂಡ ಶಂಕರ ಭಾಷ್ಯ ಪ್ರಕಾರವಾಗಿ ನೋಡಿದರೆ ಇಲ್ಲೇ ಸ್ವಲ್ಪ ವ್ಯತ್ಯಾಸವೇ ಕಾಣ್ತದೆ. ಮತ್ತು ಮುಂದಲ್ ನುಡಿಗೆ ಸಂಬಂಧ ಇರುವುದಿಲ್ಲ, ಮುಂದಿನ ಪಲ್ಲವಿಗೆ ಸಂಬಂಧ ಇರೋದಿಲ್ಲ. ಇಲ್ಲಿ ಅನಾಹತ ಅಂದ್ರೆ, ಹತ ಅಂದರೆ ಬಡಿಯುವುದು, ಬಡಿಯದೇ ಇರುವುದು ಅಂತ ಅರ್ಥ. ಬಡಿಯುವುದು, ಬಡಿಯದೇ ಇರುವುದು. ಈಗ ಬಡಿಯುವುದಂದ್ರೆ ಏನು ಅರ್ಥ? ಬಡಿಯದಿರುವುದಂದರೆ ಈ ಓಂ ಅಂತಂದು ನಾವು ಓಂಕಾರ ಶಬ್ದ ಮಾಡ್ತೀವಲ್ಲ, ಆ ಓಂಕಾರ ಶಬ್ದದಿಂದ ಕೂಡಿಕೊಂಡಿರುವ ನಾದ ಐತೆಲ್ಲ, ಅದಕ್ಕೆ ಕೆಲವು ಮಂದಿ ನಾದಾನುಸಂಧಾನ ಯೋಗ ಅಂತ ಕರೀತಾರೆ, ತಾರಕ ಯೋಗ ಅಂತ ಕರೀತಾರೆ, ಕುಂಡಲಿ ಯೋಗ ಅಂತಲೂ ಕರ್ಕೊಂಡಾರ ಅದಕ್ಕೆ. ಹೀಗೆ ಅದಕ್ಕೆ ಆ ಓಂಕಾರ ನಾದದೊಳು ಬುದ್ಧಿ ಕರಿಗೊಂಡು ಅಂತ ಅರ್ಥ. ಬುದ್ಧಿ ಕರಿಗೊಂಡಂದ್ರೆ ಬುದ್ಧಿ ಅಥವಾ ಮನಸ್ಸು ಅಥವಾ ಅಹಂ ವೃತ್ತಿ ಯಾವುದಾದ್ರು ತಗೋಬಹುದು. ಇದು ಕರಿಗೊಂಡು ಅಂದರೆ ಅದರ ಸಂಬಂಧ ಇಟ್ಟುಕೊಂಡು ಓಂ ಎನ್ನುವ ನಾದವನ್ನು ಅನುಸರಿಸಿಕೊಂಡು ನಮ್ಮ ಅಹಂ ವೃತ್ತಿ ಅದರಲ್ಲೇನು ಹೊರಗಿರುವ ಚಿಂತೆಗಳನ್ನು ಬಿಟ್ಟು ಆ ಓಂಕಾರ ನಾದದಲ್ಲಿ ಬೆರಿಬೇಕಂತ. ಓಂಕಾರ ನಾದದಲ್ಲಿ ಬೆರಿಬೇಕು. ಇದನ್ನು ಭಗವದ್ಗೀತೆಯಲ್ಲಿ ಹೇಳೈತಿ. ಎಲ್ಲಿ ಹೇಳೈತಿ? 6ನೇ ಅಧ್ಯಾಯದಲ್ಲಿ ಧ್ಯಾನಯೋಗ ಪ್ರಸಂಗದಲ್ಲಿ ಭಗೀರಸಾಧನೆ ಹೇಳುವಾಗ ಹೇಳಿದ್ದಾರೆ. ಭಗೀರಸಾಧನೆ ಹೇಳುವಾಗ ಹೇಳಿದ್ದರಿಂದ ಅದು ಸ್ವಲ್ಪ ಅಲ್ಲಿ ತೊಡರು ಮಾಡ್ತೈತೆ. ಯಾಕೆ? ಕರ್ಮಯೋಗ ದಕ್ಕಿದರೆ ಧ್ಯಾನ ಯೋಗ ಮಾಡಕ್ಕೆ ಬರ್ತೈತೆ. ಕರ್ಮಯೋಗ ದಕ್ಕದಿದ್ದರೆ ಧ್ಯಾನ ಯೋಗ ಮಾಡಕ್ಕೆ ಬರೋದು. ಕರ್ಮಯೋಗ ದಕ್ಕಬೇಕಾದರೆ ನಮ್ಮ ಅಹಂ ವೃತ್ತಿಯಲ್ಲಿರುವ ಅನೇಕ ಯೋಚನೆಗಳು, ಚಿಂತೆಗಳು, ತಾಪತ್ರಯಗಳನ್ನು ಬಿಡಿಸಿಕೊಳ್ಳಬೇಕಿದ್ದರೆ ಆ ಓಂಕಾರ ನಾದದೊಂದಿಗೆ ನಮ್ಮ ಅಹಂ ವೃತ್ತಿ ಸೇರಿಸ್ಬೇಕಂತ. ಅಲ್ಲೂ ಐತೆ, ಗೀತೆಯಲ್ಲಿ ಐತೆ. ಆ ಓಂಕಾರ ನಾದದೊಂದಿಗೆ ಸೇರಿಸಿ ಬುದ್ಧಿ ಕರಿಗೊಂಡು, ಬುದ್ಧಿ ಕರಿಗೊಂಡನ್ನು ಆ ನಾದದ ಸ್ವರೂಪವೇ ಆಗಿ ಅಂತ. ಇದಕ್ಕೆ ನಾದಾನುಸಂಧಾನ ಯೋಗ ಅಂತ ಇರ್ಕೊಂಡು ಅದನ್ನು ಹೇಳ್ತಾರೆ, ಬೇರೆ ಗ್ರಂಥದಲ್ಲಿ ನೋಡಿವಿ ನಾವು. ಅದಕ್ಕೆ ಕರಿಗೊಂಡು ಪರಮಶಾಂತಿಯ ನೈದಲು, ಪರಮಶಾಂತಿಯಿಂದ ಯಾವ ಯೋಚನೆ ಇಲ್ಲದೆ, ಯಾವ ತಾಪತ್ರಯಕ್ಕೆ ಒಳಪಡದೆ, ನಮ್ಮ ಅಹಂ ವೃತ್ತಿ ಚರಿಸದೆ ತದೇಕವಾಗಿ ನಿಲ್ಲುವುದು. ಯಾಕೆ? ನಿವಾಸ ದೀಪವತ್ ಅಂತ ಹೇಳ್ತಾರೆ. ನಿವಾಸ ಅಂದರೆ ಮನೆ, ವಾಸ ಅಂದರೆ ಗಾಳಿ. ಗಾಳಿ ಇಲ್ಲದ ಮನೆಯಲ್ಲಿ ದೀಪ ಹಚ್ಚಿಟ್ಟರೆ ತದೇಕವಾಗಿ ಹೇಗೆ ಉರಿಯುತ್ತದೆ ಆ ದೀಪ. ದೀಪ ಯಾವುದೋ ಬೆಳಕು ಯಾವುದೋ ಗುರುತಾಗದಷ್ಟು ತದೇಕವಾಗಿರ್ತದೆ. ಗಾಳಿ ಬಿಟ್ಟರೆ ಅಲಗಾಡ. ಗಾಳಿ ಬಿಡದೇ ಇದ್ದರೆ ಆ ದೀಪ ಯಾವುದೋ ಬೆಳಕು ಯಾವುದೋ ತದೇಕವಾಗಿರುತ್ತೆ. ಅದರಂತೆ ನಮ್ಮ ಅಹಂ ವೃತ್ತಿ ಓಂಕಾರದಲ್ಲಿ ಸಂಬಂಧಿಟ್ಟುಕೊಂಡು ಓಂಕಾರ ಧ್ಯಾನ
ಸಂಬಂಧಪಡಿಸಿಕೊಂಡ್ರೆ ಅದೇನಾಗುತ್ತೆ, ಪರಮಶಾಂತಿಯ ನೈದಲು ಎಲ್ಲ ಯೋಚನೆ ಕಳೆದುಕೊಳ್ಳುತ್ತೆ ಅಂತ. ಅವಾಗೇನಾಗುತ್ತೆ, ಮಿರಗುವ ಬಳಗವನ್ನು ಒಳಕೊಂಡು ಅಂತ. ಮಿರಗು ಅಂದರೆ ಏನು ಅರ್ಥ ಮಾಡಬೇಕಿಲ್ಲೇ? ಮಿರಗು ಅಂದರೆ ಮಿಂಚುವ, ಬಳಗ ಅಂದರೆ ಯಾವಾಗ ನಮ್ಮ ಅಹಂ ವೃತ್ತಿ ಏಕಾಗ್ರತೆ ಆಯಿತು ಅಂದರೆ ಅಲ್ಲಿ ನಕ್ಷತ್ರಗಳಂತೆ, ಹೇಗೆ ನಕ್ಷತ್ರ ಉದುರುವಂತೆ ಕಾಣುತ್ತಂತ. ನಕ್ಷತ್ರಗಳಂತೆ ಕಿಡಿ 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 ಹಾರಿದಂತೆ, ನಕ್ಷತ್ರಗಳು ಹೊಳೆದಂತೆ ಅಲ್ಲಿ ಕೇಳ್ತಾ. ಅಲ್ಲಿ ಹಾಗಾದಾಗ ಅಲ್ಲೇ ಅನಾಹತ ನಾದಗಳು ಅಂತ ಹೇಳಿದಾಗ ಅಲ್ಲಿ ನಾದ ಕೇಳ್ತಂತೆ. ಯಾವುದು? ಗಂಟಿ, ಭೇರಿ, ಜಾಗಟಿ, ಶಂಕು, ದಶವಿಧ ನಾದಗಳು ಅಂತ ಹೇಳ್ತಾರೆ. ದಶವಿಧ ನಾದಗಳು ಕೇಳಿದಾಗ ನಮ್ಮ ಅಹಂ ವೃತ್ತಿ ಆ ನಾದದಲ್ಲಿ ತದೇಕ ಆಗುತ್ತಂತೆ. ತದೇಕವಾದಾಗ ಅದನ್ನು ಬಿಡಿಸುವಾಗ ಮಿರಗುವ ಬಳಗ. ಆವಾಗ ನಕ್ಷತ್ರದಂತೆ, ಬೆಂಕಿಯ ಕಿಡಿಗಳಂತೆ, ಪರಿಶುದ್ಧವಾದ ಮಲ್ಲಿಗೆ ಹೂಗಳಂತೆ ಉದುರಿದಂತೆ ಆ ಥರ ಕಾಣುತ್ತದೆ ಅಂತ. ಅದಕ್ಕೆ ಮಿರಗುವ ಬಳಗವನ್ನು ಒಳಕೊಂಡು ಇದರ ಕೂಡ ಮೆರೆವ ಶಿವಾತ್ಮಕ ನೀನಾಗುತ್ತಿಂತು. ಮೆರೆವಂದ್ರೆ ಆನಂದ ರೂಪನಾಗಿರೋ ಪರಮಾತ್ಮನೇ ನೀನಾಗುತ್ತಿ ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಇದನ್ನು ಸಾಧನೆ ಮಾಡಬೇಕಾದ್ರೆ ದೇಹ ಪ್ರಧಾನವಾಗಿಟ್ಟುಕೊಂಡೇ ಮಾಡಬೇಕಲ್ಲ. ಅಹಂ ವೃತ್ತಿನೂ ಬೇಕು, ದೇಹವೂ ಬೇಕು. ದೇಹ ಇಲ್ಲದೆ ಅಹಂ ವೃತ್ತಿ ಇರ್ತೈತೆ? ಅಹಂ ವೃತ್ತಿ ಇಲ್ಲದೆ ದೇಹ ಇರ್ತೈತೆ? ದೇಹ ಸಂಬಂಧಿಟ್ಟುಕೊಂಡು ನಮ್ಮ ಅಹಂ ವೃತ್ತಿ ಏಕಾಗ್ರ ಮಾಡಿಕೊಂಡು ಆ ಸ್ವರೂಪವನ್ನು ನೋಡಿಕೊಳ್ಳುವ ಸಾಧನೆ ಅಂತ ಹೇಳ್ತಾರೆ ಇದಕ್ಕೆ. ಇದಕ್ಕೆ ಎರಡು ಅರ್ಥ ಅವರು ಬರೆದಾರೆ. ಯಾವುದು? ತಾರಕ ಯೋಗವೆಂತಲೂ, ಇದಕ್ಕೆ ತತ್ಪದ ಶೋಧನೆ ಅಂತಲೂ ಬರೆದಾರ. ತತ್ಪದ ಶೋಧನೆ ಅಂದ್ರೇನು? ತ್ವಂಪದ ಶೋಧನೆ ಬೇರೆ, ತತ್ಪದ ಶೋಧನೆ ಬೇರೆ. ತತ್ಪದ ಶೋಧನೆ ಅಂದ್ರೇನು? ಪರಮಾತ್ಮನು, ತತ್ ಅಂದ್ರೆ ಪರಮಾತ್ಮ, ಇಲ್ಲಿ ಇವ್ರ ಪ್ರಕಾರವಾಗಿ ತತ್ಪದ ಶೋಧನೆ ಪರಮಾತ್ಮನನ್ನು ಕಂಡುಕೊಳ್ಳುವ ಒಂದು ಮಾರ್ಗ ಅಂತ ಇವರು ಬರ್ತಾರೆ. ಅದಕ್ಕೆ ತಾರಕ ಯೋಗವಾದರೂ ಆಗಬಹುದು, ತತ್ಪದ ಶೋಧನೆ ಆದರೂ ಆಗಬಹುದು. ಮತ್ತು ದೇಹ ಪ್ರಧಾನವಾಗಿಟ್ಟುಕೊಂಡು ಸಾಧನೆ ಮಾಡಬೇಕು. ಈ ಸಾಧನೆ ಎದಕ್ಕೆ ಹೇಳ ಅಂದರೆ ನಮ್ಮ ಅಹಂ ವೃತ್ತಿ ಅಥವಾ ಮನಸ್ಸು ಏಕಾಗ್ರವಾಗುವುದಕ್ಕೆ ಹೇಳಿದ್ದಾರೆ. ಅದು ಏಕಾಗ್ರವಾಗುವುದಕ್ಕೂ, ಅದು ಏಕಾಗ್ರವಾದರೆ ಅನ್ಯ ಚಿಂತೆಗಳನ್ನು ಕಳೆದುಕೊಳ್ಳುತ್ತೆ. ಅನ್ಯ ಚಿಂತೆಗಳನ್ನು ಕಳೆದುಕೊಂಡಿದ್ದರೂ ದೇಹಾತ್ಮ ಬುದ್ಧಿ ಬಿಡುವುದಲ್ಲ. ದೇಹದಲ್ಲೇ ಅದು ಏಕಾಗ್ರ ಆಗುತ್ತಂತ ಹೇಳ್ತಾರೆ ಅವರು. ಇದಕ್ಕೆ ತತ್ಪದ ಶೋಧನೆ ಅಂತಲೂ ತಾರಕ ಯೋಗ ಅಂತಲೂ ಬರೆದಾರೆ. ನೋಡಿ ಕೆಳಗೆ ಮುಂದೆ ಬಿಡ್ತಾರೆ. ನೇತಿಗಳೆದು ಕಾಯ ಕರಣ, ಕರಣಗಳು ಭೂತಾದಿ ಪಂಚಕರಣ ಬರ್ಕೊಂಡ. ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಐತಿಲ್ಲೇ? ಇಲ್ಲಿ ನೇತಿಗಳದಾರ, ಇಲ್ಲಿ ದೇಹಾತ್ಮ ಬುದ್ಧಿ ಇಟ್ಕೊಂಡು ಸಾಧನೆ ಹೇಳ್ಯಾರ. ಇಲ್ಲಿ ದೇಹ ಪ್ರಧಾನವಾಗಿ ಇಟ್ಕೊಂಡು ಸಾಧನೆ ಹೇಳ್ಯಾರ. ಮುಂದೆ ನೇತಿಗಳಿದಾರ. ನೇತಿಗಳದಾಗ ಇದಕ್ಕೇನು ಅರ್ಥ ಮಾಡಬೇಕು? ತ್ವಂಪದ ಶೋಧನೆ ಅಂತ ಕರೀತಾರೆ. ಅದಕ್ಕೆ ತತ್ಪದ ಶೋಧನೆ ಅಂತ ಕರೀತಾರೆ. ಯಾವುದು ಇಲ್ಲಿ ಹೇಳಿತ್ತು? ತತ್ಪದ, ತ್ವಂಪದ, ಈ ಎರಡನ್ನು ಹೇಗೆ ಅರ್ಥ ಮಾಡಬೇಕು ಅಂತ ಕೇಳಿದರೆ, ತತ್ಪದದಿಂದ ತ್ವಂಪದವನ್ನು ಅರ್ಥ ಮಾಡಬೇಕು, ತ್ವಂಪದದಿಂದ ತತ್ಪದವನ್ನು ಅರ್ಥ ಮಾಡಬೇಕು. ಹೇಗೆ ಅರ್ಥ ಮಾಡಬೇಕಿದು? ತತ್ಪದ, ತ್ವಂಪದ. ತತ್ಪದ ಅಂದರೆ ತತ್ ಅಂದರೆ ಇರೋ, ಅದಕ್ಕೆ ಈಶ್ವರ ಅಂತ ಕರೀತಾರೆ. ತತ್ಪದ ಶೋಧನೆ,
ಅದಕ್ಕೆ ತತ್ವಮಸಿ ಮಹಾವಾಕ್ಯ ಅಂತ ತತ್ ತ್ವಂ ಅಸಿ ಇದನ್ನ ವ್ಯಾಖ್ಯಾನದಲ್ಲಿ ಬಿಡಿಸುವಾಗ ತತ್ ಅಂದರೆ ಪರಮಾತ್ಮ, ಅವನು ಮಾಯೋಪಾದಕನಾಗಿದ್ದಾನೆ. ಮಾಯು ವ್ಯಾಪಕ, ಆ ಪರಮಾತ್ಮನು ವ್ಯಾಪಕ. ಅವನು ಮಾಯೋಪಾದಕ, ಪರೋಕ್ಷತ್ವ, ಸರ್ವಶಕ್ತಿತ್ವ, ಸರ್ವಜ್ಞತ್ವ, ಸೃಷ್ಟಿ ಸ್ಥಿತಿ ಲಯ ನಿಯಾಮಕ ಅನುಪ್ರವೇಶ ಪಂಚಕೃತ್ಯಾದಿಗಳನ್ನು ಮಾಡುತ್ತಾ ಇವನು ತತ್ಪದ ವಾಚ್ಯ. ಈ ತತ್ಪದ ವಾಚ್ಯದಲ್ಲಿ ತತ್ಪದ ವಾಚ್ಯ ರೂಪನಾಗಿರುವ ಪರಮಾತ್ಮನ ಅನುಗ್ರಹ ಹೊಂದಬೇಕಿದ್ದರೆ ಮತ್ತು ದೇಹ ಬೇಕಿಲ್ಲ. ದೇಹ ಬೇಕು, ಅಹಂ ವೃತ್ತಿ ಬೇಕು. ದೇಹ ಅಹಂ ವೃತ್ತಿ ಇಟ್ಟುಕೊಂಡು ಇಲ್ಲಿ ತ್ವಂಪದವನ್ನು ವಾಚ್ಯವಾಗಿರುವುದನ್ನು ಅಥವಾ ವಾಚ್ಯವನ್ನು ನೇತಿಗಳದು ಲಕ್ಷ್ಯ ರೂಪವಾಗಿರುವ ಪರಮಾರ್ಥವನ್ನು ಕಂಡುಕೋಬೇಕು ಅಂತ ಇಲ್ಲಿ ಹೇಳ್ತಾರೆ ಅವ್ರು. ಇಲ್ಲಿ ಬರ್ತೈತೆ ಮುಂದೆ, ಅದನ್ನ ಸರಿ ಮಾಡಕ್ಕೆ ಬರ್ತೈತೆ, ಹೊಂದಿಸ್ಕೊಳಕ್ಕೆ. ಇಲ್ಲಿ ಮುಂದೆ ಹೇಳ್ತಾರೆ ಕಾಯಕರಣ ಕಾರ್ಯಗಳು ಕಳೆದು. ಕಾಯ ಅಂದ್ರೆ ಶರೀರ, ಕರ್ಣ ಅಂದ್ರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಂತಃಕರಣ ಚತುಷ್ಟಯ. ಇವಕ್ಕೇನಂತಾರೆ? ಕರ್ಣ ಅಂತಾರೆ. ಕಾಯ ಅಂದ್ರೆ ಶರೀರ, ಪಂಚ ಜ್ಞಾನೇಂದ್ರಿಯಗಳೇ ಇದು, ಪಂಚ ಕರ್ಮೇಂದ್ರಿಯ ಇದು, ಅಂತಃಕರಣ ಚತುಷ್ಟಯ ಎಷ್ಟಾಗುತ್ತೋ 14 ಹಾಕೋ. ಕಾಯ ಕರ್ಣ ಮತ್ತು ಕಾರ್ಯಗಳು. ಕಾರ್ಯ ಯಾವುದು? ಕಾಯ ಆತು, ಕರ್ಣ ಆತು. ಕಾರ್ಯ ಯಾವುದು? ಭೂತ ಆಕಾಶೆ, ವಾಯು, ಅಗ್ನಿ, ಜಲ, ಪೃಥ್ವಿ, ಅದರ ಕೃತ್ಯವಾಗಿರುವ ಸೇರಿಕೊಂಡಿದ್ದು ಅಂತ ಇದರ ಕಾರ್ಯ ಅಂತ ಕರೀತಾರೆ. ಇಲ್ಲ, ಅವರು ಚೆನ್ನಾಗಿ ಹಿಡಿದಿರ್ತಾರೆ. ಇಲ್ಲೇ ಶರೀರ ಇಲ್ಲದೆ ಕರ್ಣಗಳು ಇರುವುದಿಲ್ಲ. ಕರ್ಣ ಇದ್ದರೆ ಶರೀರ ಇರುತ್ತೆ, ಕರ್ಣ ಇಲ್ಲದಿದ್ದರೆ ಶರೀರ ಇರುವುದಿಲ್ಲ. ಮತ್ತು ಕಾಯ ಕರ್ಣ ಮತ್ತು ಕಾರ್ಯ ಅಂದಾಗ ಭೂತ ಪಂಚದ ಕಾರ್ಯಗಳು. ಮತ್ತು ಶರೀರ ಇಟ್ಟುಕೊಂಡ ನೀನು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಮತ್ತು ಆಕಾಶ ಕಾರ್ಯ, ಇದರ ಕಾರ್ಯ ಸ್ತೋತ್ರದ ಕಾರ್ಯ. ಸ್ತೋತ್ರವೇ ಕಾರಣ, ಆಕಾಶವೇ ಕಾರ್ಯ. ಈಗ ವಾಯು ಅದು ಎದರ ಕಾರ್ಯ? ತ್ವಚ ಕಾರಣ, ವಾಯು ಕಾರ್ಯ. ಇವತ್ತು ಕಾರ್ಯಕಾರಣ ಪ್ರಕ್ರಿಯೆ ಯೋಚನೆ ಮಾಡಬೇಕು. ನೋಡಿ, ಈಗ ಕಿವಿ ಇಲ್ಲ, ಕಾರಣ ಇಲ್ಲ ಅಂದ್ರೆ ಕಾರ್ಯ ಇರ್ತೈತಾ? ಮತ್ತು ಕಿವಿಯೇ ಕಾರಣ, ಶಬ್ದ ಕಾರ್ಯ. ಇವತ್ತಿಗೂ ಕಾರಣವನ್ನು ಬಿಟ್ಟು ಕಾರ್ಯ ಸ್ವತಂತ್ರ ಇರುವುದಿಲ್ಲ. ಒಂದು ಕಾರ್ಯ ಅಂದ್ರೆ ಏನು? ಕಾರಣ ಕಾರ್ಯವನ್ನು ವ್ಯಾಪಿಸಿರ್ತೈತೆ. ಕಾರಣ ಅಂತ ಏನು ಹಿಡಿತೀವಲ್ಲ, ಅದು ಕಾರ್ಯವನ್ನು ಬಿಡದೆ ನಿಯತ ಸಂಬಂಧವಾಗಿರ್ತದೋ. ನೋಡಿ, ಇವತ್ತು ಶರೀರ ಮತ್ತು ಈ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಂತಃಕರಣ ಚತುಷ್ಟಯ, ಇವಕ್ಕೇನಂತಾರೆ? ಕರ್ಣಗಳಂತಾರೆ. ಈ ಕರ್ಣದಿಂದ ಪಂಚಮಭೂತಗಳನ್ನು ಹೇಳ್ಯಾರಿಲ್ಲ. ಹೇಳಿದಾಗ ಇವನ್ನ ಹೇಗೆ ನಾವು ಕೂಡಿಸ್ಕೋಬೇಕು? ಕಾರ್ಯ ಅಂತ ಕೂಡಿಸಿಕೊಳ್ಳಾಗ ಇಂದ್ರಿಯಗಳೇ ಕಾರಣ, ಪಂಚಮಭೂತಾದಿಗಳೇ ಕಾರ್ಯ. ಅದಕ್ಕೆ ಕಿವಿ ಕಾರಣ, ಶಬ್ದ ಕಾರ್ಯ, ತ್ವಚ ಕಾರಣ, ವಾಯು ಕಾರ್ಯ. ಇನ್ನು ಮೂರನೇದ್ದು ಯಾವುದು? ಕಣ್ಣು ಕಾರಣ, ರೂಪ ಅಂದ್ರೆ ಅಗ್ನಿ ಕಾರ್ಯ. ನಾಲ್ಕನೇದ್ದು ಯಾವುದು? ಜಿಹ್ವ ನಾಲಿಗೆ ಕಾರಣ, ರಸಗಳು ಕಾರ್ಯ. ಇನ್ನು ಮೂಗು ಕಾರಣ, ಗಂಧ ಗುಣವುಳ್ಳಂಥ ಪೃಥ್ವಿ ಕಾರ್ಯ. ಇವಕ್ಕೇನಂತಾರೆ? ತ್ವಂಪದ ವಾಚ್ಯ ಅಂತಾರೆ. ತ್ವಂ ಇವು ಕಾರ್ಯಕಾರಣ ಪ್ರಕ್ರಿಯೆ. ಇಲ್ಲಿ ಹಾಗೆ ಹಿಡ್ಕೊಂಡು ಹೋಗ್ಬೇಕು. ಹೊಳ್ಳೆ ಅಲ್ಲಿಗೆ ನಿಲ್ಲಬಾರ್ದು. ಅಷ್ಟಕ್ಕೆ ನೀವು ಬರ್ಕೊಂಡು ಕುಂದ್ರೆ ತಪ್ಪು ಹೋಗ್ಬಿಡ್ತೀರಿ.
ಈಗ ಇಂದ್ರಿಯಗಳು ಕಾರಣ, ಇಡೀ ಪಂಚಮಭೂತಗಳಿಂದ ವಿಕೃತವಾಗಿರುವ ಪ್ರಪಂಚವೇ ಕಾರ್ಯ. ಕಾರ್ಯ ಐತಲ್ಲ. ಈಗ ಇಂದ್ರಿಯಗಳು ಪ್ರಪಂಚ ಎರಡೂ ಕಾರ್ಯವೇ. ಇವು ಮನಸ್ಸು ಕಾರಣ, ಮನಸ್ಸು ಕಾರಣ. ಈಗ ಮನಸ್ಸು ಕೂಡ ಕಾರ್ಯವೇ, ಬುದ್ಧಿ ಕಾರಣ. ಬುದ್ಧಿ ಕಾರಣ, ಬುದ್ಧಿ ಕಾರಣ. ಯಾಕಂದ್ರೆ ಬುದ್ಧಿ ಇಲ್ಲದಿದ್ದರೆ ಮನಸ್ಸಾಗಲಿ ಇಂದ್ರಿಯಗಳಾಗಲಿ ಶರೀರವಾಗಲಿ ಪಂಚಮಭೂತಾದಿಗಳಲ್ಲಿ ಸ್ವತಂತ್ರ ಅವಕ್ಕಿರುವಿಲ್ಲ. ಇನ್ನ ನೋಡ್ಕೋಬೇಕು. ಬುದ್ಧಿ ಇಲ್ಲ ಅಂದರೆ ಮನಸ್ಸಿಗೂ ಇರುವಿಲ್ಲ. ಮನಸ್ಸಿಗೆ ಇರುವಿಲ್ಲ ಅಂದರೆ ಇಂದ್ರಿಯ ಶರೀರ ಪ್ರಾಣಕ್ಕಿರುವಿಲ್ಲ. ಇಂದ್ರಿಯ ಪ್ರಾಣ ಶರೀರಕ್ಕೆ ಇರುವಿಲ್ಲ ಅಂದರೆ ಪ್ರಪಂಚಕ್ಕೆ ಇರುವಿಲ್ಲ. ಇದು ನಿಜನಾ? ನಿಮ್ಮ ಲೈಫ ನೋಡ್ಕೋಬೇಕು. ತಿತ್ತೆ. ಅದಕ್ಕೆ ಬುದ್ಧಿ ಕಾರಣ. ಆ ಬುದ್ಧಿ ವ್ಯಾಪಿಸಿಬಿಟ್ಟೈತೆ ನೋಡಿ. ವ್ಯಾಪಿಸೈತೆ ಅಂದ್ರೇನು? ಕಾರ್ಯ ಎಲ್ಲವೂ ಆದದ್ದು ಬುದ್ಧಿಯೇ. ಅದಕ್ಕೆ ಯೋ ಬುದ್ಧಿ ಪರತಸ್ತುತಃ. ಈ ಬುದ್ಧಿ ಎಲ್ಲವನ್ನು ವ್ಯಾಪಿಸಿ ಪರರೂಪವಾಗಿದೆ. ಅದು ಅದಕ್ಕೊಂದು ಅರ್ಥ ಅಲ್ಲಿ ಬುದ್ಧಿ ಅಂತಾರೆ, ಅಹಂಕಾರ ಅಂತಾರೆ, ಅಹಂ ವೃತ್ತಿ ಅಂತಾರೆ, ಜೀವ ಅಂತ ಪರ್ಯಾಯ ತಂದು ಅದನ್ನ ಬಿಡಿಸಿಕೊಂತ ಹೋದರೂ ಪರವಾಗಿಲ್ಲ. ಇಲ್ಲಿಗೆ ನಿಂತು ವಿಚಾರ ಮಾಡಿದ್ರೂ ಪರವಾಗಿಲ್ಲ. ವಿಚಾರ ಮಾಡುವನ ಒಂದು ವೈಶಿಷ್ಟ್ಯ ಪರಂಪರೆ ಇದು. ಬುದ್ಧಿ ಕಾರಣ. ನೋಡು, ಬುದ್ಧಿ ಎಲ್ಲ ವ್ಯಾಪ್ಸಿತಿಲ್ಲ. ಬುದ್ಧಿಯನ್ನು ಬಿಡದೆ ಮನಸ್ಸು, ಇಂದ್ರಿಯ, ಶರೀರ, ಪ್ರಾಣ, ಪ್ರಪಂಚ ಬುದ್ಧಿಯನ್ನು ಬಿಟ್ಟು ಸ್ವತಂತ್ರ ಇಲ್ಲ. ಆ ಬುದ್ಧಿ ಕಾರಣ, ಇವು ಕಾರ್ಯ. ಅದಕ್ಕೆ ಕಾರ್ಯ ಐತಲ್ಲ, ಕಾರಣವನ್ನು ಬಿಡದೆ ಇರ್ತದೆ. ಕಾರಣ ಕಾರ್ಯವನ್ನು ನಿಯತ ಸಂಬಂಧವಾಗಿರ್ತದೆ. ಅದು ನಡೆದ ಬಿಡದೆ ಇರ್ತದೆ. ಅದಕ್ಕೆ ಬುದ್ಧಿ ಕೆಟ್ಟು ಹೋಯ್ತಂದ್ರೆ ಕೆಡುತ್ತೆ. ಬುದ್ಧಿ ಇಲ್ಲ ಅಂದ್ರೆ ಯಾವ ಇರೋದು. ಹಾಗೆ ಬೇಡ, ನೀವು ಹಿಂದಕ್ಕೆ ಸರಿಬೋದು. ಈ ಅಹಂ ವೃತ್ತಿ ಅಂತ ಐತಲ್ಲ, ಅದು ಕಾರಣ. ನಾನು ಅಂತೀವಲ್ಲ, ಅದು ಕಾರಣ. ಇನ್ನು ಬುದ್ಧಿ, ಮನಸ್ಸು, ಶರೀರ, 10 ಇಂದ್ರಿಯ, ಪ್ರಾಣ, ಪ್ರಪಂಚ ಕಾರ್ಯ. ಅದಕ್ಕೆ ನಾನು ಅನ್ನೋದೈತಲ್ಲ, ಇದಕ್ಕೇನಂತಾರೆ? ನಾನು ಏನು ಜೀವ, ಪ್ರಮಾತೃ, ಇದು ಕಾರಣ. ಈ ಕಾರ್ಯಗಳನ್ನು ಬಿಡದೆ ವ್ಯಾಪಿಸಿಕೊಂಡೈತೆ. ನಾನಿಲ್ಲ, ಬುದ್ಧಿ ಇರುವುದಿಲ್ಲ, ಮನಸ್ಸಿರುವುದಿಲ್ಲ, ಶರೀರ ಪ್ರಾಣ ಪ್ರಪಂಚ ಇರುವುದಿಲ್ಲ, ಯಾವ ಇಂದ್ರಿಯಗಳಿರುವುದಿಲ್ಲ. ನಾನಿದ್ದರೆ ಇರ್ತ. ಮತ್ತು ಈ ನಾನು ಅನ್ನುವುದು ಈ ಕಾರ್ಯಗಳನ್ನು ವ್ಯಾಪಿಸೈತಲ್ಲ, ಇದಕ್ಕೆ ತೊಂಪದ ವಾಚ್ಯ ಅಂತಾರೆ. ಅದು ತತ್ಪದ ವಾಚ್ಯ ಹೇಳ್ಯಾರ. ಇದು ತೊಂಪದ ವಾಚ್ಯ. ತೊಂಬಂದ್ರೇನು? ಅಹಂ. ಜೀವ ಅಂತ ಕರೀತಾರಲ್ಲ, ಆ ಜೀವ ಅಂದ್ರೆ ಅಹಂ. ತೊಂಪದ ವಾಚ್ಯ. ಮತ್ತು ತೊಂಪದ ವಾಚ್ಯವನ್ನು ಆಧಾರ ಮಾಡಿಕೊಂಡು ನಾವು ತತ್ಪದ ವಿಚಾರ ಮಾಡಬೇಕು. ತತ್ಪದವನ್ನು ಆಧಾರ ಇಟ್ಕೊಂಡು ತೊಂಪದವನ್ನು ವಿಚಾರ ಮಾಡಬೇಕು. ಯಾವ್ದು ಇಟ್ಕೊಂಡು ವಿಚಾರ ಮಾಡಬೇಕು? ತತ್ಪದ ಇಟ್ಟುಕೊಂಡ್ರೆ ತತ್ಪದಕ್ಕೆ ತೊಂಪದ ವಿಷಯ ಅಲ್ಲಲ್ಲ, ಮಾಯೋಪಾಧಿ. ಅದು ಅಲ್ಲ, ಆಗಲಿ ಮಾಯೋಪಾಧಿ ಆಗಲಿ, ಆದ್ರೆ ಅದು ತೊಂಪದ. ಅವನು ಸರ್ವಜ್ಞ, ಸರ್ವವ್ಯಾಪಕ, ನಿತ್ಯ ಮುಕ್ತ, ಮಾಯೋಪಾಧಿಕ, ಪರೋಕ್ಷ, ಸೃಷ್ಟಿ ಸ್ಥಿತಿ ಲಯ ನಿಯಾಮಕ. ಇಂಥ ಪಂಚಕೃತ್ಯಗಳಿಂದ ಕೂಡಿಕೊಂಡಿದ್ದಾನೆ ಈಶ್ವರ. ಅದು ತತ್ಪದ ವಾಚ್ಯ, ಇದು ತೊಂಪದ ವಾಚ್ಯ. ಈಗ ತೊಂಪದ ವಾಚ್ಯವಾಗಿರುವ ಪ್ರಮಾತ್ರವೇ ಈಶ್ವರನನ್ನು, ಈಶ್ವರನ ಮಾಯೆಯನ್ನು ಕಲ್ಪನೆ ಮಾಡಿಕೊಂಡಾನಿವ. ಆ ಈಶ್ವರ ಇವನ್ ಕಲ್ಪನೆ ಮಾಡ್ಕೊಂತಾನೆ. ಈ ಜೀವನೇ ಈಶ್ವರನಿಗೆ ಮಾಯೋಪಾಧಿಕ.
ಈಶ್ವರನು ಪರೋಕ್ಷ, ಈಶ್ವರ ಸರ್ವಜ್ಞ, ಸೃಷ್ಟಿ ಸ್ಥಿತಿ ಲಯ ನಿಯಾಮಾದಿಗಳನ್ನು ಮಾಡುತ್ತಾನೆ. ಕಲ್ಪನೆ ಮಾಡಿದ ಜೀವನೋ ಯಾರೋ ಮತ್ತು ಇವನು ಕಲ್ಪಿತ ಅದು. ಅದಕ್ಕೆ ತತ್ವಮಸಿ ವಾಕ್ಯ ಹಾಕಿಬಿಡಿಸಕ್ಕೆ ಹೋಗಬಾರ್ದು. ವ್ಯಾಖ್ಯಾನಕಾರರು ತತ್ಪದ ವಾಚ್ಯ ತ್ವಂಪದ ವಾಚ್ಯ ಹೇಳಿ ತತ್ಪದ ಲಕ್ಷ್ಯ ಏನು ಪರಬ್ರಹ್ಮ, ತ್ವಂಪದ ವಾಚ್ಯ ಕೂಟಸ್ಥ ಹೀಗೆ ಬಿಡಿಸಿ ವಾಚ್ಯ ಕಳೆದು ಏಕತ್ವ ಮಾಡಕ್ಕೆ ಹೋಗ್ತಾರೆ. ಹಾಗೆ ಏಕತ್ವ ಮಾಡಕ್ಕೆ ಹೋಗಿ ಬರೀ ಭಾವನೆ ಆಗಿಬಿಡುತ್ತೆ, ಅನುಭವ ಇರುವುದಿಲ್ಲ. ಇಲ್ಲಿ ಹಾಗಲ್ಲಿ ಮೊದಲ ತ್ವಂಪದವನ್ನು ಅಂದ್ರೆ ತ್ವಂ ಅಂದ್ರೆ ಅಹಂ. ಅಹಂ ಅಂತೈತಲ್ಲ ಅದು ಮೂಲ ಕಾರಣ. ಇದು ಎಲ್ಲವೂ ಕಾರ್ಯ. ಅದಕ್ಕಾಗಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯಲ್ಲಾಗಲಿ ಉಪನಿಷತ್ ಭಾಷ್ಯಲ್ಲಾಗಲಿ ಈ ಮಹಾವಾಕ್ಯವನ್ನು ಬಿಡಿಸಬೇಕಾದರೆ ತ್ವಂಪದ ವಾಚ್ಯ ಇದೆಲ್ಲವೂ. ಯಾವುದು? ಶರೀರ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ, ಹುಟ್ಟು, ವಿಕಾರ, ನಾಶ, ಇಡೀ ಎಲ್ಲ ಎಚ್ಚರದ ಅವಸ್ಥೆ ಐತಲ್ಲಿ ತ್ವಂಪದ ವಾಚ್ಯ. ಮತ್ತು ಎಚ್ಚರದಲ್ಲೇ ತೋರ್ತವಲ್ಲ, ಪಂಚಮಭೂತಾದಿಗಳು ಮೊದಲ ಮಾಡಿಕೊಂಡು ಪಂಚಮಭೂತ ಪ್ರಪಂಚಕ್ಕೆ ಕಾರಣವಾದ ಮಾಯ. ಆ ಮಾಯ ಈಶ್ವರನಿಗೆ ಉಪಾಧಿ ಆಗೈತೆ. ಮತ್ತು ಮಾಯ ಆ ಈಶ್ವರ ಎರಡು ಎಲ್ಲಿದ್ದಾರೆ? ತ್ವಂಪದ ವಾಚ್ಯದಲ್ಲಿದ್ದಾರೆ. ಇದು ತ್ವಂಪದ ವಾಚ್ಯ. ಈ ತ್ವಂಪದ ವಾಚ್ಯ ಅಂದರೆ ನಾನು ಅನ್ನೋದಷ್ಟೇ. ಈಗ ನಾನತ್ವದ ಕಲ್ಪನೆ ತತ್ಪದ ವಾಚ್ಯ. ನಾನೇ ಇಲ್ಲದೆ ತತ್ಪದ ವಾಚ್ಯ ಹೆಂಗೆ ಹೇಳ್ತಿ? ನಾನಿದ್ದೇ ಹೇಳಬೇಕಲ್ಲ. ಅದಕ್ಕಾಗಿ ಮೊದಲಿಲ್ಲೇ ಈಶ್ವರ ಅನುಗ್ರಹಕ್ಕೋಸ್ಕರವಾಗಿ ಅದಕ್ಕೆ ಆ ಶ್ರುತಿ ಬರೆದಾರ ಅವರು. ಪರಚಿಂತಿ ಅಳಿದು ನಾದದಳು ಅನಾಹತ ಬುದ್ಧಿ ಕರಿಗೊಂಡು ಪರಮಶಾಂತಿಯ ನೈದಲು ಅಂತ ಮೊದಲು ಬರೆದಿದ್ದು. ಜೀವನು ದೇಹದಲ್ಲಿ ಸತ್ಯತ್ವ ಬುದ್ಧಿ ಇಟ್ಟುಕೊಂಡು ನಾನಾ ಯೋಚನೆಗಳು, ನಾನಾ ಚಿಂತನೆಗಳು, ನಾನಾ ತಾಪತ್ರೆಗಳನ್ನು ತಂದುಕೊಂಡಾನಲ್ಲ, ಅದನ್ನೆಲ್ಲ ಬಿಡಬೇಕಾದ್ರೆ ಓಂಕಾರ ಎನ್ನುವ ನಾದದಲ್ಲಿ ತನ್ನ ಅಹಂ ವೃತ್ತಿಯನ್ನು ಸೇರಿಸಿ ಏಕಾಗ್ರ ಮಾಡಿಕೊಂಡಾಗ ಅವು ಎಲ್ಲವೂ ಬಿಟ್ಟು ಹೋಗುತ್ತವೆ. ಅವಾಗೇನಾಗತ್ತೆ? ಪರಮಶಾಂತನಾಗುತ್ತಾನೆ. ಯಾರು ಪರಮಶಾಂತನಾಗೋರು? ಜೀವ. ಮತ್ತೆ ಚಿಂತೆ ಈಶ್ವರನಿಗೈತೆ ಜೀವನಿಗೈತೆ? ಜೀವನಿಗೈತೆ. ಅದಕ್ಕೆ ಜೀವ ಯಾವಾಗ ತನ್ನ ಬಾಕ್ಯ ವೃತ್ತಿಯನ್ನು ಬಿಟ್ಟು ಚಿಂತೆಯನ್ನು ಕಳಕೊಂಡು ಏಕಾಗ್ರತೆ ಮಾಡಿಕೊಂಡಾಗ ಅವಾಗ ಇವನ್ನ ಕಡಿಯಾಕೆ ಬರ್ತೈತೆ. ಯಾವುದು? ಕಾಯ ಕರಣ ಕಾರ್ಯಗಳು. ಈ ಪಂಚಮತ ತೊಗೊಂಡ್ರೆ ಇವನ್ನೆಲ್ಲ ನೇತಿಗಳೇ ಬರ್ತಿದ್ದಕ್ಕೆ ನೇತಿಗಳಂತ ಹೇಳ್ತಾರೆ. ಇದಕ್ಕೆ ಏನು ಹೇಳ್ತಾರೆ? ತ್ವಂಪದ ವಾಚ್ಯ. ತ್ವಂಪದ ವಾಚ್ಯದಲ್ಲಿಯೇ ತತ್ಪದ ಸೇರಿಕೊಂಡಿರ್ತೈತಿ. ಅದು ಪ್ರತ್ಯೇಕ ಇರುವುದಿಲ್ಲ. ಯಾವುದು? ತತ್ಪದ ವಾಚ್ಯ ಪ್ರತ್ಯೇಕ ಇರುವುದಿಲ್ಲ. ಅಂದರೆ ಈ ಕಡೆಗೆ ವ್ಯಾಖ್ಯಾನಕಾರ ಪ್ರಚಾರ ಇಲ್ಲ. ಈ ಕಡೆಗೆ ಸರ್ವೇ ಸಾಮಾನ್ಯವಾಗಿ ಮೈಸೂರು, ಬೆಂಗಳೂರು ಬ್ರಾಹ್ಮಣರನ್ನು ಬಿಟ್ಟರೆ ಇನ್ನುಳಿದವ್ರಿಗೆ ಯಾವ ವಿಷಯ ಗೊತ್ತಿಲ್ಲ. ಸುಮ್ಮನೆ ಹೆಮ್ಮೆ ಕೊಚ್ಕೊಳ್ಳೋದಾಗುತ್ತೆ ಇದೆಲ್ಲ. ಮೈಸೂರಾಗಲಿ ಬೆಂಗಳೂರಲ್ಲಿ ಬ್ರಾಹ್ಮಣರು ದೊಡ್ಡ ಪಂಡಿತರದಾರ. ಇವತ್ತು ಇಲ್ಲ, ಮಾಜಿ ಹೋದರು. ಹಿಂದೆ ಲಕ್ಷ್ಮೀನರಸಿಂಹಮೂರ್ತಿಗಳಂತಿದ್ದರು. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಅಷ್ಟಾವಕ್ರ, ಕೈ ಸೊಟ್ಟ ಕಾಲು ಸೊಟ್ಟೆ ಹೊಳೆಸಿಪುರದರಲ್ಲ, ಇಲ್ಲಿದ್ದರು ಬಸವನಗುಡಿಯಲ್ಲಿ. ನಾವು ಅವರಲ್ಲಿ ಸಿದ್ಧಾಂತ ಲೇಸ್ ಸಂಗ್ರಹ ಕೇಳ್ತಿದ್ವಿ. ನಾವು ದೇವಾನಂದದೇವ್ ಪಾಠ ಕೇಳ್ತೀವಿ. ಭಾಳ ಪ್ರಚಂಡರು. 4 ವಿದ್ವತ್ ಮಾಡಿಕೊಂಡಿದ್ದರು ಅವರು. ಅಪ್ಪಯ್ಯ ದೀಕ್ಷಿಕರಿದ್ದಂಗೆ ಅವರು 4 ವಿದ್ವತ್ ಮಾಡಿಕೊಂಡಿದ್ದರು. ಇನ್ನೊಬ್ಬರು ಶಂಕರ ಶಾಸ್ತ್ರಿಗಳಂತಾರೆ, ಕಾಲೇಜಿಗೆ ಲೆಕ್ಚರ್ ಆಗಿ. ಇವರಿದ್ದವರು ಕಾಲ್ಟಿಯವರು.
ಶಂಕರರು ಹುಟ್ಟಿದವರು ಇದ್ದ ಕಾಲ್ಟಿ ಅಲ್ಲಿ ಅವರು ವೇದ ಭಾಷಾ ಪಂಡಿತರು. ಅವರು ಪಾಠ ಹೇಳುವರು, ಶ್ರೀವಿದ್ಯೆ ಉಪಾಸಕರು, ದೊಡ್ಡ ಪಂಡಿತರು. ಉಪನ್ಯಾಸ ಕುಂದರ್ಸಿದ್ರೆ ಯದ್ವಾ ತದ್ವಾ. ಅವ್ರು ಹೇಳೇ ಬಿಡ, ನಾನು ಉಪನ್ಯಾಸ ಹಚ್ಚಬೇಡ್ರಪ್ಪ ನೀವು ನಗುತ್ತೀರಿ ಅಂತಿದ್ದ ಅವ್ರಿಗೆ. ದೊಡ್ಡ ಪಂಡಿತರು, ಉಪನ್ಯಾಸ ಮಾಡೋಕೆ ಬರ್ತಿಲ್ಲ ಅವರಿಗೆ. ಈ ರಂಗನಾಥ್ ಶರ್ಮಾ ಅಂತ ಒಬ್ಬರಿದಾರಲ್ಲ, ಇಲ್ಲಿ ಬೆಂಗಳೂರು ರಾಮಾಯಣ ಮಾಡೋದು, ಅವರು ದೊಡ್ಡ ಪಂಡಿತ, ನಮ್ಮ ವ್ಯಾಕರಣಕ್ಕಿದ್ದರು. ಅವರು ಉಪನ್ಯಾಸನೂ ಭಾಳ ಚೆನ್ನಾಗಿ ಮಾಡ್ತಾರೆ, ಲೇಖನವೂ ಚೆನ್ನಾಗಿ ಬರೀತಾರೆ, ಒಳ್ಳೆ ವ್ಯಾಕರಣ ಪಂಡಿತರು. ಅವಾಗ ಹಿಂದಿನವರು ಇವರೆಲ್ಲ ಗಣ ಪಂಡಿತರು. ಇನ್ನು ಉಳಿದ ಜಾನ ಈ ಭಾಗದಲ್ಲಿ ಏನಾಯಿತು ಅಂದರೆ, ಈ ಬ್ರಹ್ಮಯ್ಯನವ್ರ ತತ್ವ ಮಿಶ್ರ ಆಗಿಬಿಡ್ತು, ಈ ಕೈವಾರದರ ತತ್ವ ಮಿಶ್ರ ಆಗಿಬಿಡ್ತು. ಇವೆರಡು ಮಿಶ್ರ ಆಗಿ ಇನ್ಯಾವ್ಯಾವ ಬೇರೆ ಬೇರೆ ಸೇರ್ಕೊಂಬಿಟ್ಟು, ಈ ಕಡೆ ಸ್ವಲ್ಪ ಹೈದರಾಬಾದ್ ಕಡೆಯವರು ಬರ್ತಾರೆ, ಅವರು ಮಿಶ್ರ ಆಗಿಬಿಡ್ತು. ಆಮೇಲೆ ಸತ್ಯನಾಮ್ ಪಂಥ ಅಂತ ಮಿಶ್ರ ಆಯ್ತು. ಯಾವ್ಯಾವ ಮಿಶ್ರ ಆಗಿಬಿಟ್ಟು, ಯಾವ ಮಿಶ್ರ ಆಗಿ ಮೂಲ ವೇದ ಉಪನಿಷತ್ತು ಅನುಸರಿಸಿಕೊಂಡು ಬರುವ ತತ್ವ ಬಿಟ್ಟು ಹೋಗ್ಬಿಡ್ತು. ತತ್ವ ಬಿಟ್ಟು ಹೋದಾಗ ಅದಕ್ಕೆ ವಿಚಾರಕ್ಕೆ ದಾರಿ ಸಿಗಲಿಲ್ಲ. ವಿಚಾರ ಮಾಡೋದಕ್ಕೆ ನಮಗೊಂದು ದಾರಿ ಸಿಗಲಿಲ್ಲ. ಅದಕ್ಕೆ ವೈದಿಕ ಧರ್ಮ ಅಂತ ಐತಲ್ಲ, ವೈದಿಕ ಧರ್ಮದಲ್ಲಿ ಸರಿಯಾದ ಮಾರ್ಗ ಇದೆ. ಕರ್ಮ ಅಂದ್ರೇನು, ಉಪಾಸ ಅಂದ್ರೇನು, ಅದರ ಹಂತಗಳು ಯಾವುವು, ಜ್ಞಾನ ಅಂದ್ರೇನು, ಜ್ಞಾನದ ಮಟ್ಟ ಎಷ್ಟರ ಮಟ್ಟಿಗಿದೆ ಅಂತ ಅವನ್ನೆಲ್ಲ ವಿಂಗಡಿಸಿ ಮುಮುಕ್ಷಿಗಳಿಗೆ ಸಾಧನದೊಂದಿಗೆ ಸಾಧ್ಯವಾಗಿರುವ ತತ್ವ ನೋಡಿಕೊಳ್ಳುವುದಕ್ಕೆ ಅದು ವೈದಿಕ ಧರ್ಮವೇ ಬೇಕು. ಅದಕ್ಕೆ ಅರ್ಥ ವೈದಿಕ ಬಿಟ್ಟರೆ ಬೇರೆ ನಮಗೆ ದಾರಿ ಸಿಗುವುದಿಲ್ಲ. ಅವೈದಿಕ ಮತಗಳಾಗ್ಬಿಟ್ಟ ನೋಡಿ. ಈಗ ಕೈವಾರದವರು ಉಪಾಸಕರು, ಬ್ರಹ್ಮಯ್ಯನವರು ಉಪಾಸಕರು. ಮತ್ತು ಉಪಾಸನೆಗೂ ಜ್ಞಾನಕ್ಕೂ ಏನು ವ್ಯತ್ಯಾಸ ಇದೆ? ಉಪಾಸನೆ ಮೂಲಕವಾಗಿ ಜ್ಞಾನ ಹೇಳುವ ಪದ್ಧತಿ ಇದೆ, ಇಲ್ಲ ಅಂತ ಅರ್ಥವಲ್ಲ. ಬೃಹದಾರಣ್ಯಕ, ಛಾಂದೋಗ್ಯ, ಕಠೋಪನಿಷತ್ತು, ಪ್ರಶ್ನೆ ಉಪನಿಷತ್ತು, ಅನೇಕ ಉಪನಿಷತ್ತಿನಲ್ಲಿ ಉಪಾಸನೆ ಮೂಲಕ ಜ್ಞಾನ ಹೇಳ್ತಾರೆ. ಮತ್ತು ಅಲ್ಲಿ ಉಪಾಸನೆ ಯಾವುದೇ ಜ್ಞಾನ ಅದು ಗುರುತಾಗೋದಿಲ್ಲ ನಮಗೆ. ಉಪಾಸನೆ ಮೂಲಕ ಜ್ಞಾನ ಹೇಳ್ತಾರೆ. ಯಾಕೆ ಬಹುಮಟ್ಟಿಗೆ ಉಪಾಸನೆ ಮೂಲಕವಾಗಿ ಜ್ಞಾನ ಹೇಳಿದರೆ ನಮ್ಮ ಮಟ್ಟಕ್ಕೆ ಹೊಂದಿಕೊಳ್ಳುತ್ತೆ ಅಂತ ಅದನ್ನು ಮಾಡಿದ್ದಾರೆ ಅವರು. ನೇರವಾಗಿ ಜ್ಞಾನ ಹೇಳೋಕೆ ಆಗೋದೇ ಇಲ್ಲ. ನೇರವಾಗಿ ಜ್ಞಾನ ಹೇಳೋಕ್ಕಾಗಲ್ಲ, ಆಗುವುದಿಲ್ಲ ಅನ್ನೋ ತೀರ್ಮಾನ ಅಲ್ಲ, ಕಡಿಮೆ ಆ ಜನ. ನೇರವಾಗಿ ತತ್ವ ಹೇಗೈತೆ ಹಾಗೆ ಅನುಭವಕ್ಕೆ ತಂದುಕೊಳ್ಳುವುದು ಸ್ವಲ್ಪ ದುಸ್ಸಾಧ್ಯ, ಕಷ್ಟ ಸಾಧ್ಯ. ಅದಕ್ಕಾಗಿ ಹೇಳಿರ್ತಾರಲ್ಲ, ಹೀಗಾಗಿ ಯಾವುದು ತತ್ವ ಯಾವುದಿಲ್ಲ ಅಂತ ಹೀಗಾಗ್ಬಿಡುತ್ತೆ. ನಮ್ಮ ಕಡೆಗೂ ಹಾಗಾಗಿಬಿಡುತ್ತೆ, ಆ ಕಡೆಗೆ ಹುಬ್ಳಿ ಕಡೆಗೆ. ಅದಕ್ಕೆ ಯಾವುದು ಇಲ್ಲೋಡು, ಮೊದಲ ತತ್ಪದದಿಂದ ಏಕಾಗ್ರತೆ ಹೇಳ್ತಾರೆ. ಏಕಾಗ್ರತೆ ಎಲ್ಲಿ ಆಗಬೇಕು? ನಮ್ಮ ಅಂತಃಕರಣದಲ್ಲಿ ಅನೇಕ ಈ ಯೋಚನೆಗಳು ಹೋಗಬೇಕು. ಯೋಚನೆ, ಚಿಂತೆ, ಅನೇಕ ಹಸಿವು ತೃಷೆಗಳ ಬಾಧೆ, ರೋಗ ರುಜಿಗಳ ಬಾಧೆ, ಆರ್ಥಿಕ ದೃಷ್ಟಿಯ ಬಾಧೆ ಅನೇಕ ಇರುತ್ತಿಲ್ಲ ಇವು. ಇವು ಎಲ್ಲ ನಾವು ಮೊದಲ ಕಳ್ಕೋಬೇಕಾದ್ರೆ ನಾವು ಮತ್ತೆ ಹೆಂಗೆ ಕಳ್ಕೋಬೇಕು? ನಮ್ಮ ಅಹಂ ವೃತ್ತಿ ಅಥವಾ ಮನಸ್ಸನ್ನು ಇಟ್ಟುಕೋ, ಅದು ಏಕಾಗ್ರತೆ ಆದಾಗ ಬಿಟ್ಟು ಹೋಗ್ತೈತೆ. ಆ ಏಕಾಗ್ರತೆಗೋಸ್ಕರವಾಗಿ ಇಲ್ಲಿ ಸಾಧನೆ ಹೇಳಿದ್ದು. ಅದಕ್ಕೆ ಓಂಕಾರನಾದದೊಂದಿಗೆ ನಿನ್ನ ಮನಸ್ಸನ್ನು ಸೇರಿಸು. ಆ ನಾದದೊಂದಿಗೆ ನಿನ್ನ ಮನಸ್ಸು ಸೇರಿದರೆ ಅನ್ಯ ಚಿಂತೆಗಳನ್ನು ಬಿಡುತ್ತೆ. ಅದಕ್ಕೆ ಪರಚಿಂತೆ ಅಳಿದು, ಅಂದರೆ ಹೊರಗಿನ ಚಿಂತೆ ಬಿಟ್ಟು ಅನಾಹತ ನಾದದಳು. ಅನಾಹತ ಅಂದ್ರೇನು? ಬಡಿಯೋದು, ಬಡಿದಿರುವ ನಾದ ಏಕಾಗ್ರ ಅನಾಹತ ಅಂತಾರೆ. ಆ ಬಡಿದಕ್ಕೆ ಹತ ಅಂತಾರೆ. ಮೇಲೆ 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 ನಮಗೆ ಚಿಂತೆ ಬರ್ತಾವಲ್ಲ, ಅದಕ್ಕೆ ಹತ ಅಂತಾರೆ. ಯಾವ ಯೋಚನೆ ಇಲ್ಲದೆ ನಮ್ಮ ಅಹಂ ವೃತ್ತಿ ಓಂಕಾರ ನಾದದೊಂದಿಗೆ ಸೇರಿಕೊಂಡ್ರೆ ಅದಕ್ಕೆ ಅನಾಹತ ಅಂತ. ಬಡಿಯೋದಿಲ್ಲ, ಯಾವ ಚಿಂತೆ ಇಲ್ಲ.
ಕರಿಗೊಂಡ ಬಳಿಕ ಅಲ್ಲೇ ಎಲ್ಲ ರೂಪ ಆದ ಮೇಲೆ ಎಲ್ಲ ಶಾಂತನಾಗಿ ಬಿಡುತ್ತಾನೆ, ಶಾಂತ ಚಿತ್ತನಾಗುತ್ತಾನೆ. ಆವಾಗ ಈ ತೊಂಪದ ವಾಚ್ಯ ಇತ್ತಲ್ಲ ಕಳ್ಯಾಕೆ ಬರ್ತೈತೆ. ಇಲ್ಲದ್ರೆ ಕಳ್ಯಾಕೆ ಬರೋದಿಲ್ಲ ತೊಂಪದ ವಾಚ್ಯದ. ಅದಕ್ಕೆ ಇಲ್ಲಿ ಹೇಳುವಾಗ ಎರಡು ಹೇಳಕ್ಕೆ ಅರಿವು, ಮುಂದೆ ಹೇಳುವಾಗ ಅರಿವು ಅಲ್ಲಿದೆ. ಇಲ್ಲಿ ಬರ್ತ ನೋಡಿ, ನೇತಿಗಳೆದು ಕಾಯಕರಣ ಕಾರ್ಯಗಳ ಭೂತ ಕಾರಣ ಪಂಚ. ಅವಾಗ ಇವನು ನೇತಿಗಳು ಯಾಕೆ ಬರ್ತದೆ? ನೇತಿಗಳಿದೆ ಅಂದ್ರೇನು? ತತ್ಪದ ವಾಚ್ಯವಾಗಿರುವ ಇಡೀ ಪ್ರಪಂಚವು ನಮ್ಮ ಇಂದ್ರಿಯಗಳಲ್ಲಿ ತೋರುತ್ತೆ. ಇಂದ್ರಿಯಗಳೆಲ್ಲವೂ ದೇಹಕ್ಕಂಟಿಕೊಂಡಿದ್ದಾವೆ. ದೇಹ ಪ್ರಾಣ ಇಂದ್ರಿಯಗಳಿಂದ ಕೂಡಿಕೊಂಡು ತೋರುವ ಪ್ರಪಂಚ ನಮ್ಮ ಮನೋವೃತ್ತಿಯ ದೃಷ್ಟಿಯಿಂದ ಕಳೆಯಾಕೆ ಬರ್ತೈತಿ. ಇನ್ನು ಮನೋವೃತ್ತಿಯಲ್ಲಿ ತೋರುವ ಯಾವುದು ದೇಹ, ಇಂದ್ರಿಯ, ಪ್ರಾಣ, ಪ್ರಪಂಚ ನಮ್ಮ ಅಹಂ ವೃತ್ತಿಯಿಂದ ಕಳೆಯಾಕೆ ಬರ್ತದೆ. ಅಹಂ ವೃತ್ತಿಯಿಂದ ಕೂಡಿಕೊಂಡು ತೋರುವ ಪ್ರಪಂಚ ಎರಡು ಭಾಗ ಮಾಡ್ತಾರೆ. ವ್ಯಷ್ಟಿ ಸಮಷ್ಟಿ ಅಂತ ಎರಡು ಭಾಗ ಮಾಡ್ತಾರೆ. ವ್ಯಷ್ಟಿ ಪ್ರಪಂಚ ಯಾವುದು? ಅಹಂ ವೃತ್ತಿಯಿಂದ ಹಿಡ್ಕೊಂಡು ದೇಹ ಪರ್ಯಂತರ ವ್ಯಷ್ಟಿ ಪ್ರಪಂಚ ಅಂತ. ಸಮಷ್ಟಿ ಪ್ರಪಂಚ ಯಾವುದು? ಪಂಚಭೂತಾತ್ಮಕ ಸಮಷ್ಟಿ ಪ್ರಪಂಚ. ಇದು ಒಂದು ಅರ್ಥದಲ್ಲಿ ಏನು ಕೊಡ್ತಾರೆ ಇಲ್ಲಿ ಅಂದರೆ, ಪಂಚಮಭೂತಾತ್ಮಕವಾದ ಇಡೀ ಸಮಷ್ಟಿ ಪ್ರಪಂಚ ಐತಲ್ಲ, ಅದರಾಗ ನಾವು ಹುಟ್ಟಿವೋ, ನಮ್ಮಲ್ಲಿ ಅದು ಹುಟ್ಟುತ್ತೋ? ಈಗ ನಾವು ಪ್ರಪಂಚದಾಗ ತೋರಿಕೊಂತೀವೋ, ನಮ್ಮಲ್ಲೇ ಪ್ರಪಂಚ ತೋರಿಕೊಳ್ಳುತ್ತೋ? ನಮ್ಮಲ್ಲೇ ತೋರುತ್ತೆ ಪ್ರಪಂಚ. ಅಂದರೆ ಸಮಷ್ಟಿ ಪ್ರಪಂಚ ಎಲ್ಲ ವ್ಯಷ್ಟಿಯಲ್ಲೇ ಸೇರಿಕೊಂಡೈತೆ. ಮತ್ತು ಸಮಷ್ಟಿ ಪ್ರಪಂಚ ಅಭಿಮಾನ ಈಶ್ವರ ಅಂತಾರೆ, ವ್ಯಷ್ಟಿ ಪ್ರಪಂಚವನ್ನ ಜೀವ ಅಂತಾರೆ. ಹೀಗೆ ಹೇಳಿ ಸಮಷ್ಟಿ ಪ್ರಪಂಚದ ಅಭಿಮಾನಿಗಿರುವ ಈಶ್ವರನಿಂದನೇ ಜೀವ ಹುಟ್ಟ್ಯಾನಂತ ಹೇಳಿ. ಜೀವ ಹುಟ್ಟ್ಯಾನ ಮತ್ತು ಈಶ್ವರನಿಂದ ಹುಟ್ಟ್ಯಾನಲ್ಲ, ಈ ಪ್ರಪಂಚದ ಹುಟ್ಟ್ಯಾನಿಲ್ಲ ಜೀವ ಅಂತಾರೆ ಅವರು. ಜೀವ ಪ್ರಪಂಚದಾಗ ಹುಟ್ಟ್ಯಾನಿಲ್ಲ, ಮತ್ತು ನೀವೆಲ್ಲ ಎಲ್ಲಿ ಹುಟ್ಟಿರಿ? ಪ್ರಪಂಚದ ಹುಟ್ಟಿರಿ. ನಿಮ್ಮನ್ನು ಹುಟ್ಟಿಸ್ತವನು ಯಾರು? ಈಶ್ವರ. ಅವನು ಸರ್ವಜ್ಞ. ಅವನ ಸೃಷ್ಟಿ, ಸ್ಥಿತಿ, ಲಯ, ನಿಯಾಮಕ ಎಂತೇನು ಅನುಪ್ರವೇಶ ಪಂಚಕೃತ್ಯಗಳನ್ನು ಮಾಡ್ತಾನೆ. ಮತ್ತು ಈಶ್ವರನೇ ಸರ್ವಜ್ಞ. ಅವನೇ ನಮ್ಮ ಸೃಷ್ಟಿಯನ್ನು ಮಾಡಿ ನಮ್ಮನ್ನು ಮಾಡ್ಯಾನ. ಹೀಗೆ ಹೇಳೋ ಪದ್ಧತಿ ಐತಿ. ಆದರೆ ತತ್ವಶಾಸ್ತ್ರ ಹಾಗಿಲ್ಲ. ನಾವು ಪ್ರಪಂಚದಲ್ಲಿ ಹುಟ್ಟಿಲ್ಲ, ಇಡೀ ಪ್ರಪಂಚವೇ ನಮ್ಮ ಇರಿವಿನಲ್ಲಿ ತೋರುತ್ತೆ. ನಮ್ಮ ಇರಿವಿನಲ್ಲಿ ತೋರುವುದರಿಂದ ನಮ್ಮ ಅಹಂ ವೃತ್ತಿಗೆ ವಿಷಯವಾಗಿ ತೋರುತ್ತಲ್ಲ. ಅಹಂ ವೃತ್ತಿಯಿಂದ ಕೂಡಿಕೊಂಡಿದ್ದು ತ್ವಂಪದ ವಾಚ್ಯ, ಅಹಂ ವೃತ್ತಿಗೆ ವಿಷಯವಾಗಿ ತೋರು ತತ್ಪದ ವಾಚ್ಯ. ಈ ತತ್ಪದ ವಾಚ್ಯ, ತ್ವಂಪದ ವಾಚ್ಯ ಎರಡೂ ನಮ್ಮ ಅಹಂ ವೃತ್ತಿಯಲ್ಲಿ ತೋರ್ತವೆ. ಮತ್ತು ಅಹಂ ವೃತ್ತಿಯಲ್ಲಿ ತೋರ್ತವಂದ್ರೆ ವ್ಯಷ್ಟಿ ಸಮಷ್ಟಿ ಪ್ರಪಂಚ ಎಲ್ಲಿ ಅದು? ನಮ್ಮ ಅಹಂ ವೃತ್ತಿಯಲ್ಲೇ ತೋರ್ತವೆ. ನಮ್ಮ ಅಹಂ ವೃತ್ತಿಯಲ್ಲಿ ತೋರಿಂದ ಅಹಂ ವೃತ್ತಿಯಲ್ಲೈತಿ ಅವಸ್ಥೆ ಒಳಗೈತಿ. ಮತ್ತು ನಾನು ಅವಸ್ಥೆ ಒಳಗೈತಿಲ್ಲ, ಅವಸ್ಥೆ ಒಳಗೆ ನಾನು ಐತಿ. ಇದು ನಾನು ಅವಸ್ಥೆ ಕೂಡ ತೋರ್ಕೊಂತದೆ. ಅವಸ್ಥೆ ಹೋಗೋ ಮುಂದೆ ಹೋಗ್ಬಿಟ್ಟದು. ಅದಕ್ಕೆ ಹೋಗುತ್ತಲ್ಲ, ಅದಕ್ಕೆ ಇಲ್ಲಿ ಕಾಯ ಕರ್ಣ ನೇತಿಗಳದಂತ ತೊಗೊಂಡಿದ್ದು. ಇಲ್ದಿದ್ರೆ ಬರೀ ತೊಂದರೆ ಆಗ್ಬಿಡೋದು. ಈ ಪದ್ಯ ಬಿಡಿಸ್ಕೊಳಕ್ಕೆ ಹೋಗೋದಿಲ್ಲ ಇದು. ಮತ್ತು ನಮ್ಮ ಇರವು ಇಲ್ಲಿ ಇರುವು ಬರೇ ಅಂದರೆ ಪ್ರಪಂಚದಾಗ ಹುಟ್ಟಿವಂತ ತಿಳ್ಕೊಂಡು ಈ ದೇಹಕ್ಕೊಂದು ಇರವೈತಂತ ಕುಂತರ, ಈ ದೇಹಕ್ಕೊಂದಿರು ಪ್ರಪಂಚ ಒಂದಿರು ಎರಡಿರ್ತಾವನ ಇರು. ಅದಕ್ಕೆ ಈ ಪದ್ಯ ಬಿಡಿಸು ಸ್ವಲ್ಪ ಕಷ್ಟ. ಇದಕ್ಕೇನಾಗತ್ತೆ, ಅವರು ತಾರಕ ಯೋಗ ಅಂತ ಬರೆದಾರ. ಆಗಬಹುದು ನಾದಾನುಸಂಧಾನ ಯೋಗ ಅಂತ ಹೇಳ್ತಾರೆ. ಆಗಬಹುದು
ಓಂಕಾರ ಧ್ಯಾನ ಅಂತ ಹೇಳ್ತಾರೆ, ಆಗಬಹುದು. ಅಂತೂ ಇಲ್ಲಿ ಮೇಲೆ ನುಡಿಯಲ್ಲೇ ಏಕಾಗ್ರತೆ ಹೇಳ್ಯಾರ. ಯಾರಿಗೆ? ಜೀವನಿಗೆ ಹೇಳಿದ್ದು. ಅದಕ್ಕೆ ಮೇಲೆ ಇದೈತಲ್ಲ, ಭವಮಾನ ಒಳಗಾದೆನೆಂಬುದು ಹುಸಿ ನಿನ್ನ ವಿವರಿಸಿ ನೋಡ. ನಾನು ಹುಟ್ಟುತ್ತೇನೆ, ನಾನು ಬೆಳೆಯುತ್ತೇನೆ, ನಾನು ಸಾಯುತ್ತೇನೆ, ನನಗೆ ಅನೇಕ ತಾಪತ್ರಯಗಳಿದ್ದಾವೆ ಅಂತ ತಿಳ್ಕೊಂಡಾನಿಲ್ಲ ಯಾರು? ಜೀವ ತಿಳ್ಕೊಂಡಾನಿಲ್ಲ. ಈ ಜೀವ ತಿಳ್ಕೊಂಡಾನಲ್ಲ, ಈ ತಪ್ಪು ತಿಳುವಳಿಕೆ ಬಿಡುವುದಕ್ಕೆ ಏನು ಹೇಳಿದ್ರು ಸಾಧನೆ? ಓಂಕಾರ ಧ್ಯಾನ ಹೇಳ್ಯಾರ. ಇದು ಓಂಕಾರ ಧ್ಯಾನ ಗೀತೆಯಲ್ಲಿ ಬರುತ್ತೆ, ಕಠೋಪನಿಷತ್ನಲ್ಲಿ ಬರ್ತದೆ, ಚಾಂದೋಗ್ಯದಲ್ಲಿ ಬರ್ತೈತಿ, ಬೃಹದಾರಣ್ಯದಲ್ಲಿ ಬರ್ತೈತಿ. ಅದು ಮನೋ ಏಕಾಗ್ರತೆಗೆ ಅಥವಾ ವೃತ್ತಿ ಏಕಾಗ್ರತೆಗೆ ಹೇಳಿದ್ದು. ಅಷ್ಟಕ್ಕೆ ತತ್ವ ಸೀಮಿತ ಅಲ್ಲ, ಅಷ್ಟಕ್ಕೆ ತತ್ವ ಸೀಮಿತ ಅಲ್ಲ. ಯಾವಾಗ ಮನೋ ಏಕಾಗ್ರತೆಯಾಗಿ ಹೊರಗಿನ ಚಿಂತೆ ಬಿಟ್ಟು ಹೋಯಿತು ಅಂದರೆ ನಮ್ಮ ಅಂತಃಕರಣ ಶುದ್ಧ ಆಯಿತು ಅಂದ್ರೆ ಒಂದೇ, ಮತ್ತು ನಮ್ಮ ಮನಸ್ಸು ಶುದ್ಧ ಆಯ್ತು ಅಂದ್ರೆ ಒಂದೇ, ಅಹಂ ವೃತ್ತಿ ಪರಿಶುದ್ಧ ಆಯ್ತು ಅಂದ್ರೆ ಒಂದೇ. ಆವಾಗ ನೇತಿಗಳು ಯಾಕೆ ಬರ್ತೈತಿ? ಇದರಲ್ಲಿ ಅಭಿಮಾನ ಇಟ್ಕೊಂಡು ನೇತಿಗಳು ಯಾಕೆ ಬರೋದಿಲ್ಲ? ನೀವು ಸುಮ್ಕಿರಿ, ಅವನೇನು ಮಾತಾಡ್ಸಿ ಸುಮ್ಕಿರಿ ಸ್ವಾಮಿ, ಅವ್ನು ಮಾತಾಡ್ಸ್ಬಿಟ್ಟು ಸುಮ್ಕಿರಿ ಅಂತ ನಾವು ಆಡ್ಕೊಂಡಿರ್ತಾನೆ. ಅವ್ನು ಮಾತಾಡಿಸ್ದೆ ಹೆಚ್ಚು ಮಾಡ್ತಾನೆ. ಶರೀರದಲ್ಲಿ ಅಭಿಮಾನ ಇಟ್ಟುಕೊಂಡು ನೇತಿಗಳು ಯಾಕೆ ಬರೋದಿಲ್ಲ? ಮತ್ತು ನೇತಿಗಳಿದು ಹೇಗೆ? ನಮಗೆ ಏಕಾಗ್ರತೆ ಬಂದಾಗನೇ ನೇತಿಗಳು ಯಾಕೆ ಬರ್ತೈತಿ? ಏಕಾಗ್ರತೆ ಬರಬೇಕಾದ್ರೆ ಇವು ಯಾವುವು ಸತ್ಯವಲ್ಲ, ದುಃಖ ರೂಪ ಇವು, ಇದರಿಂದ ಯಾವ ಸುಖವೂ ಇಲ್ಲ ಅಂತ ಅನಿಸ್ದಾಗಲ್ಲವೇ ನೀವು ನೇತಿಗಳಿರು ಇವನ್ನ. ಅವಾದಕ್ಕೆ ಇಲ್ಲಿ ಮುಂದಿನ ಪದ್ಯ ನೇತಿಗಳದು ಕಾಯ ಕರಣ ಕಾರ್ಯ ಅಂತ ತಗೊಂಡಾರ. ಇಲ್ಲಿ ಕಾರ್ಯ ಅಂದಾಗ ಭೂತ ಪಂಚಕ ಅಂತ ತಗೊಂಡಾರ ನೋಡಿ. ಅವ್ನು ಹಿಂಗೆ ಬಿಡಿಸ್ಬೇಕು. ಕಾಯ ಅಂದ್ರೆ ಶರೀರ, ಕರ್ಣ ಅಂದ್ರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಂತಃಕರಣ ಚತುಷ್ಟಯ, ಇನ್ನು ಕಾರ್ಯ ಅಂದರೆ ಪಂಚಮಭೂತಗಳು. ಮತ್ತು ಇದ್ರಾಗ ಬಂತಿಲ್ಲ ತೊಂಪದ ವಾಚ್ಯ. ತೊಂಪದ ವಾಚ್ಯವೋ ಈ ಅದು ತತ್ಪದ ವಾಚ್ಯವು ತೊಂಪದ ವಾಚ್ಯಲ್ಲೇ ಬಂದುಬಿಡ್ತಾರೆ. ಎರಡು ಇದ್ರಾಗ ಬಂದ್ರೆ ಉಳಿದು ನೀತಿ ಭೀತಿಯನ್ನು ಮೀರಿ. ನೀತಿ ಅಂದರೆ ಅಳತಿ. ಯಾವುದು? ದೇಹ ನಾನು, ಇಂದ್ರಿಯ ನಾನು, ಪ್ರಾಣ ನಾನು ಅನ್ನುವ ಈ ಅಳತಿ, ಇದಕ್ಕೆ ನೀತಿ. ಇದನ್ನು ಮೀರಿ ಅಂದರೆ ಇದ್ರ ಏನು ನಾವು ಅಳತಿಗೆ ಸಿಕ್ಕಿ ಹಾಕ್ಕೊಂಡಿರ್ತೀವಲ್ಲ, ಭೀತಿ ಇರ್ತದೆ. ಏನು ಭೀತಿ? ಮರಣದ ಭೀತಿ, ರೋಗದ ಭೀತಿ, ಹಸಿವಿತೃಷಿಗಳ ಭೀತಿ, ಮತ್ತು ಅಳತೆ ಅಂದರೆ ದೇಹ ನಾವು ಅಂದುಕೊಂಡಿವೆಲ್ಲ. ಅವಾಗ ಭೀತಿ. ಅದಕ್ಕೆ ನೀತಿ ಭೀತಿಯನ್ನು ನಿಂತು ಮೀರಿ ನೋಡಲು, ತನ್ನ ಸ್ವರೂಪವನ್ನು ನೋಡಬೇಕಾದ್ರೆ ಇದನ್ನು ಮೀರಿ ನಿಂತು ನೋಡಲು ಆವಾಗ ಜ್ಯೋತಿ ಸ್ವರೂಪ ತಾನಾಗುತ್ತೆ ಅಂತ. ಜ್ಯೋತಿ ಜ್ಯೋತಿ ಅಂದರೆ ಇಲ್ಲಿ ಕಾಣೋದಲ್ಲ, ಸ್ವಯಂ ಪ್ರಕಾಶವಾಗಿರುವ ಆತ್ಮಸ್ವರೂಪಕ್ಕೆ ಜ್ಯೋತಿ ಅಂತ. ಇದು 13ನೇ ಅಧ್ಯಾಯದಲ್ಲಿ ಬಂದದ್ದು. ಜ್ಯೋತಿ ಸಮಪಿತ ಜ್ಯೋತಿ ತಮಸ ಪರಮುಚ್ಯತೆ ಜ್ಞಾನಗಮ್ಯಂ ಹೃದಯಂ ಸಂಸ್ಥಿತಾಯ ನಮಃ ಅಲ್ಲಿ ತಗೊಂಡಾರ. ಜ್ಯೋತಿ ಜ್ಯೋತಿ ಹೇಳೋದು ಮತ್ತೆ ಯಾವುದೋ ತಗೋಬ, ಯಾವುದೋ ಇಲ್ಲಿ ಬೆಳಕು ಬರೋ ಜ್ಯೋತಿ ಅಂತ ಕೆಲವು ಮಂದಿ, ಇನ್ನು ನಾದದಲ್ಲಿ ಬರೋ ಜ್ಯೋತಿ ಕೆಲವು ಮಂದಿ, ಇನ್ನು ನಕ್ಷತ್ರಗಳನ್ನು ತೋರೋ ಜಲಕ್ಕಂತ ಕೆಲವು ಮಂದಿ ಏನೇನೋ ಹೇಳ್ತಿರ್ತಾರೆ. ಅವು ಇರ್ಬೋದು, ಇಲ್ಲ ಅಂತ ನೋಡ. ನಿಜವಾಗಿ ಶಾಸ್ತ್ರ ಪ್ರಕಾರ ಸ್ವಯಂ ಜ್ಯೋತಿ ಅವು ತೋರ್ತಾವೆ ಮತ್ತು ಅಡಿಗೆ ಬಿಡ್ತಾವೆ. ಎಲ್ಲೇ ಭೃಗುಟಿದ ಮಧ್ಯದಲ್ಲೇ ತೋರಲಿ, ಕಣ್ಣಲ್ಲೇ ತೋರಲಿ, ಅಥವಾ ನಿನ್ನ ಬ್ರಹ್ಮರಂಧ್ರದಲ್ಲೇ ತೋರಲಿ, ತೋರಿದರೂ ಕೂಡ ಶಾಶ್ವತ ಇರೋದಿಲ್ಲ, ತೋರಿರ್ತಾವೆ. ಮತ್ತು ಆತ್ಮಜ್ಯೋತಿ ಅಂತ ಐತೆಲ್ಲ, ಆತ್ಮಜ್ಯೋತಿ. ಅದಕ್ಕೆ ಜ್ಯೋತಿ ತಮ ಇದನ್ನೇ ಕಠೋಪನಿಷತ್ ನ ತದ್ಭಾಷೇತೆ ಸೂರ್ಯ ನಶಾಂಕೂನ ಪಾವಕ 15 ಬಂದ ನಶಾಂಕೂನ ಪಾವಕ ಯದ್ಗತ್ವಾನ ನಿವರ್ತಂತೆ ತದ್ದಾಪುರ ಅತಿವರ್ತನೆ. ಇನ್ನೊಂದು ಕಡೆ ಕಠೋಪನಿಷತ್ ಬಂದೈತೆ, ಅದು ಕೂಡ ಅಲ್ಲಿ ಒಂದು ಪದ್ಯ, ಅದನ್ನು ಸನ್ಯಾಸ ದೀಕ್ಷೆ ಕೊಡುವಾಗ ಮಂಗಳ ಹೇಳುವಾಗ ಹೇಳ್ತಾರೆ ಆಪದ. ಅದನ್ನು ಕೂಡ ಜ್ಯೋತಿ ಐತೆ, ಕಠೋಪನಿಷತ್ದಾಗ ಐತೆ. ಅದಕ್ಕೆ ಇವೆಲ್ಲ ನೋಡಿದಾಗ
ಇಲ್ಲಿ ನೀತಿ ಭೀತಿಯನ್ನು ಮೀರಿ ನಿಂತು ನೋಡಲು, ನಿಂತು ಅಂದರೆ ಎಲ್ಲಿ ನಿಂದಿರಬೇಕು? ತನ್ನ ಸ್ವರೂಪ ಅಥವಾ ತನ್ನ ಸಾಕ್ಷಿ ಸ್ವರೂಪದ ದೃಷ್ಟಿಯಿಂದ ನೋಡಿದರೆ ತಾನು ಹೇಗಿದ್ದಾನೆ? ಸ್ವಯಂ ಜ್ಯೋತಿ. ಇನ್ನೊಂದನ್ನು ಆಶ್ರಯ ಮಾಡಿಕೊಂಡಿಲ್ಲ. ಇಲ್ಲಿ ತೋರೋ ಇವನ್ನ ಆಶ್ರಯ ಮಾಡಿಕೊಂಡವು. ಕಣ್ಣಲ್ಲೇ ನಕ್ಷತ್ರ ಉದುರಿದಂತೆ ಉದುರ್ತಾವಲ್ಲ, ಕಣ್ಣು ಆಶ್ರಯ ಮಾಡಿಕೊಂಡೈತಿ. ಇಲ್ಲಿ ಬುರುಗುಟ್ಟಿದ್ದ ಮಧ್ಯಸ್ಥಾನದಲ್ಲಿ ತೋರುವ ಬೆಳಕು ಇದನ್ನು ಆಶ್ರಯ ಮಾಡಿಕೊಂಡೈತಿ. ಅಥವಾ ನಾದದಲ್ಲಿ ತೋರುವ ಬೆಳಕು ಆ ನಾದವನ್ನು ಆಶ್ರಯ ಮಾಡಿಕೊಂಡೈತಿ. ಆದರೆ ಆ ನಮ್ಮ ಸಾಕ್ಷಿ ಚೈತನ್ಯ ಅದು ಏನನ್ನೂ ಆಶ್ರಯ ಮಾಡಿಕೊಂಡಿಲ್ಲ. ಸ್ವಯಂ ಜ್ಯೋತಿ ಅಂತ ಹೇಳಿದ್ರೆ ಸ್ವಯಂ ತಾನೇ ತಾನಾಗಿದೆ, ಸ್ವಯಂ ಸಿದ್ಧವಾಗಿದೆ. ಅದನ್ನು ಇಲ್ಲೇ ತೋರಿಸ್ತಾರೆ. ಅಂಥ ಸ್ವರೂಪ ನೀನು, ಅಂಥ ಸ್ವರೂಪ ನೀನಾಗಿದ್ದು ಭವಮಾರೆಗೊಳಗಾದನೆಂಬುದೇ ಪುಷಿ. ನಿನ್ನ ವಿವರಿಸಿ ನೋಡು ಎರೆ ಜೀವನೇ ಅಂತ ಹೇಳ. ಇದು ಜೀವನಿರುವ ಭ್ರಾಂತಿಯನ್ನು ಅವನಿಗೆ ಹೇಳೋದು. ನಿಜವಾಗಿ ನಿನ್ನ ಸ್ವರೂಪ ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶೆ, ನಿತ್ಯ ನಿರ್ವಿಕಾರ. ಇಂಥ ಸ್ವರೂಪ ನೀನಾಗಿದ್ದು ಈ ಅನಿತ್ಯವಾಗಿರುವ ದೇಹಾದಿಗಳಲ್ಲಿ ನಾನತ್ವ ಬುದ್ಧಿ ಮಾಡಿಕೊಂಡಿಯಲ್ಲ. ಇದೇ ಅಜ್ಞಾನ, ಅವಿವೇಕ, ಭ್ರಾಂತಿ, ತಪ್ಪು ಕಲ್ಪನೆ, ಅಧ್ಯಾಸ. ಈ ಪದ್ಯದ ಅಷ್ಟೇ ಅರ್ಥ. ಮುಂದೆ ಬಿಡಿಸುವಾಗ ನೋಡು, ಇಲ್ಲ ಅನಘನದ್ವಯ ನಿತ್ಯ ಮುಕ್ತ ಸತ್ಯಾನಂದ ಜನನಾದಿರಹಿತ ಮಾಯಾವಿ ದೂರ ವ್ಯನಿಪ ತತ್ವ ಮಸೀತಿಯನೇ ವೇದ ವಚನವು ಗಣಶಂಬಲೀನೆಂದು ಕೊನೆ ನುಡಿಯಾಗ ಹೇಳ್ತಾರೆ. ಅನಘ, ಅಘ ಅಂದ್ರೆ ಪಾಪ. ಪಾಪಕ್ಕೇನು ಅರ್ಥ ಮಾಡಬೇಕಿಲ್ಲೇ? ಪಾಪ ಅನ್ನುವ ಶಬ್ದಕ್ಕೇನು ಅರ್ಥ ಮಾಡಬೇಕು? ತಾನಲ್ಲದ್ದನ್ನು ನಾನು ಅಂತ ಅಭಿಮಾನ ಮಾಡಿಕೊಳ್ಳೋದೇ ಪಾಪ. ಮತ್ತು ಗೀತೆಯಲ್ಲಿ ಹೇಳಿಲ್ಲ, ತಾನಲ್ಲದ ದೇಹ, ತಾನಲ್ಲದ ಇಂದ್ರಿಯ, ತಾನಲ್ಲದ ಪ್ರಾಣ, ಮನ, ಬುದ್ಧಿ, ಪಂಚಮ ಭೂತಾತ್ಮ ಕೂಡಿಕೊಂಡಿರುವ ತೋರಿಕೆ ತಾನೇ. ತಾನಲ್ಲದ್ದನ್ನು ನಾನು ಅಂತ ಅಭಿಮಾನ ಮಾಡಿಕೊಂಡಿದ್ದೇ ಪಾಪ. ಅದನ್ನು ದೇಹಾತ್ಮ ಬುದ್ಧಿಜಂ ಪಾಪಂ ನ ತದ್ಕೋಟಿ ಕೋಹ. ಮತ್ತು ಇವಾಗ ದೇಹಾತ್ಮ ಬುದ್ಧಿ ಹೋದಲ್ಲ, ತಾನಲ್ಲದ್ದು, ಅದನ್ನೇ ಪಾಪ. ಅದಕ್ಕೆ ಅನಘ ಅಂದರೆ ಪಾಪರಹಿತನಾಗಿರುವವನು. ಅಘ ಅಂದ್ರೆ ಪಾಪ. ನೀನು ಸ್ವರೂಪದ ಪಾಪದ ಸೋಂಕಿಲ್ಲದೆ ಹೇಗಿದ್ದಿ? ಅದ್ವಯ. ಎರಡು ಐತೆ ನೋಡ್ರಿ ಪದ, ಅನಘ ಅದ್ವಯ ಅಂತ ಐತೆ ನೋಡ್ರಿ. ಅನಘ ಅಂದರೆ ಪಾಪದ ಹೊಡತಿಲ್ಲದೆ, ಪುಣ್ಯದ ಹೊಡತಿಲ್ಲದೆ, ಇನ್ನೊಂದಿಲ್ಲದೆ ನಿನ್ನ ಸ್ವರೂಪ ಇದೆ. ಅದ್ಯಾವುದು? ನೀತಿ ಭೀತಿಯನ್ನು ಮೀರಿ ನಿಂತ ನೋಡಲು ಪರಂಜ್ಯೋತಿ ಸ್ವರೂಪವಾಗಿರುವ ನಿನ್ನ ಸ್ವರೂಪ. ಆ ನಿನ್ನ ಸ್ವರೂಪ ಅನಘ. ಅದು ಇನ್ನೊಂದು ಅದರಲ್ಲಿ ಇಲ್ಲ. ಅದ್ವಿಯ ಮುಂದೆ ಎರಡು ವಿಶೇಷ ಕೊಟ್ಟ. ದ್ವಿತೀಯ ಅಂದ್ರೇನು? ಇನ್ನೊಂದು ಇರುವುದು. ಅದ್ವಿತೀಯ ಅಂದರೆ ಯಾವುದಿಲ್ಲ, ಇರುವುದೇ ಆ ಪರಮಾರ್ಥ. ಅದು ನಿತ್ಯ ಮುಕ್ತ ಸತ್ಯ ಆನಂದ. ಹೀಗೆ ಬಿಡಿಸ್ಯಾರ. ಅದು ನಿತ್ಯವಾಗಿದೆ, ಯಾವ ಸೋಂಕಿಲ್ಲದೆ ಮುಕ್ತವಾಗಿದೆ. ಅದು ಆನಂದ, ಸತ್ಯಾನಂದ ಸ್ವರೂಪವಾಗಿದೆ. ಅದನ್ನು ಬಿಡಿಸುವಾಗ ಜನನಾದಿರಹಿತ. ಜನನಾದಿ ಅಂದ್ರೇನು? ಹುಟ್ಟು ಮೊದಲ ಮಾಡಿಕೊಂಡು ವಿಕಾರವಾಗಿ ನಾಶ ಹೊಂದುವರ ಸೋಂಕ ಇಲ್ಲ. ಮಾಯಾವಿ ದೂರ ನೋಡಿ, ಎರಡು ಬಿಡಿಸಿದರು. ಮಾಯಾವಿ ದೂರ ಅಂದ್ರೇನು? ಮಾಯೋಪಾಧಿಕನಾಗಿರುವ ಈಶ್ವರನು ಮತ್ತು ಅವಿದ್ಯಾ ಉಪಾಧಿಯಾಗಿರುವ ಜೀವ ಅಂತ ಹೇಳ್ತಾರಲ್ಲ, ಎರಡು ತೆಗೆದು ಹಾಕ್ಯಾರ ನೋಡಿಲ್ಲ. ಮಾಯಾವಿ ದೂರ ಮತ್ತು ಎನಿಪ ತತ್ವಮಸೀತಿಯನೇ. ತತ್ ಅಂದ್ರೇನು? ಬರೇ ಇರು. ಅಸಿ ಅಂದ್ರೆ ಇರು. ತತ್ವಮಸಿ ಹಂಗೆ ಬಿಡ್ಸಕ್ಕೆ ಹೋಗಬಾರ್ದು. ತತ್ ಅಂದ್ರೆ ಸ್ವರೂಪ, ತತ್ ಇರುವುದು. ಅಸಿ ಅಂದ್ರೆ ಇರುವುದೇ. ಹಸಿ ಶಬ್ದ ಇರು ಅಂತ ಹೇಳ್ತೈತಿ. ಅದಕ್ಕೆ ತತ್ವಮಸೀತಿಯೇ ನೀನೆಂದು ವೇದ ವಚನ ಹೇಳ್ತದೆ. ಅದನ್ನು ನೋಡು. ಅದಕ್ಕೆ ಹೇಗೆ ನೋಡಬೇಕು?
ನೀನು ಪ್ರಮಾತ್ರವಾಗಿ ನೋಡ್ಕೊಳಕ್ಕೆ ಹೋಗಬೇಡ. ಈ ಪ್ರಮಾತೃ ಅಂತ ಹೇಳ್ತಾ ಇದು ನಿನ್ನ ಇರುವಿಗೆ ವಿಷಯವಾಗಿ ನಿನ್ನ ಇರಿವಿನಲ್ಲಿ ತೋರುತ್ತೆ. ನಿನ್ನ ಇರಿವಿನಿಂದ ನೋಡಿದರೆ ಈ ಪ್ರಮಾತೃತ್ವ ಬಿಟ್ಟು ಹೋಗ್ಬಿಡ್ತಾರೆ. ಪ್ರಮಾತೃತ್ವ ಬಿಟ್ಟು ಹೋದರೆ ಯಾವಾಗ ತ್ವಂಪದ ಕಳಿಸಿ ಹೋತಂದ್ರೆ ತತ್ಪದ ಕಳಿಸಿ ಹೋಗ್ಬಿಡ್ತಾರೆ. ತ್ವಂಪದ ಇಟ್ಟುಕೊಂಡೇ ತತ್ಪದ ಹೇಳಬೇಕು. ತ್ವಂಪದದ ಹಂಗಿಲ್ಲದೆ ತತ್ಪದ ಹೆಂಗೆ ಹೇಳ್ತಿ? ತ್ವಂಪದ ಅಂದ್ರೇನು? ನಾನು ಎನ್ನುವ ದೇಹದಲ್ಲಿ ಅಭಿಮಾನ ಇಟ್ಟುಕೊಂಡೆ ತ್ವಂ, ಇದನ್ನ ಇಟ್ಟುಕೊಂಡೆ ತತ್ ಹೇಳಬೇಕು. ಮತ್ತೆ ಇದನ್ನ ಇಟ್ಕೊಂಡು ತತ್ ಹೇಳುತ್ತೆ. ಇದರಿಂದ ಅದನ್ನು ಕಲ್ಪನೆ ಮಾಡಿಯೋ ಅದರಿಂದ ಇದನ್ನು ಕಲ್ಪನೆ ಮಾಡಿಯೋ? ಅದಕ್ಕೆ ತ್ವಂಪದ ವಾಚ್ಯ ತ್ವಂಪದ ಲಕ್ಷ ಅಂತ ಬಿಡಿಸೋಕೆ ಅಲ್ಲ. ಇಲ್ಲ, ತ್ವಂಪದ ಅಂದರೆ ಯಾವುದು? ನಾನು ಅನ್ನುವುದು. ಈಗ ತತ್ಪದ ಅಂದರೆ ನಂದು ಅನ್ನುವುದು. ನಾನು ನಂದು ಎರಡು, ತ್ವಂಪದ ತತ್ಪದ ಎರಡು ಸೇರ್ಕೊಂಡ್ಬಿಡ್ತಾರೆ. ನಾನು ಅನ್ನೋದೇ ತಂ, ನಂದು ಅನ್ನೋದೇ ತತ್. ಅದಕ್ಕೆ ಎರಡು. ಅದಕ್ಕೆ ಅವಿದ್ಯಾ ಕಲ್ಪಿತ ಮಾಯೆ 100 ವಾಕ್ಯ ಬರೆದಾರ ಆಚಾರ್ಯ. ಅವ್ರೇನು ಹೇಳ್ತಾರ? ಮಾಯಾ ಕಲ್ಪಿತ ವಿದ್ಯೆ ಅಂತ ಹೇಳ್ತಾರೆ. ಮತ್ತು ಈಶ್ವರನ ಬೇರೆ ಇಟ್ಟರೆ, ಈಶ್ವರ ಬರೆದರೆ ಈಶ್ವರನೇ ಬೇರೆ, ಜೀವನ ಬೇರೆ. ಸೃಷ್ಟಿ ಅವನು ಮಾಡ್ಯಾರ, ಇನ್ನು ಮಾಡ್ಕೊಳಕ್ಕೆ ಬರ್ತೈತೆ ಜೀವನಿಗೆ. ಅದಕ್ಕೆ ಈ ಪದ ಇಟ್ಟುಕೊಂಡೇ ಮಾಧ್ವರು ಮತ್ತು ರಾಮಾನುಜರು ಶೈವರು ಕೇಳ್ತಾರೆ, ಜೀವನೆಲ್ಲಾದರೂ ಪರಮಾತ್ಮನಾಕ್ಕನ? ಪರಮಾತ್ಮ ಇವನು ಹುಟ್ಟಿಸ್ತಾನ? ಪರಮಾತ್ಮ ಇವನು ಹುಟ್ಸ್ಯ. ಮತ್ತು ಇವನು ಜೀವ ಪರಮಾತ್ಮನಾಗಿದ್ದರೆ ತನ್ನ ದೇಹದ ಮುಪ್ಪನ್ನು ತಿದ್ದುಕೊಂಡು, ಒಂದು ಕೂದಲ ಬೆಳ್ಳಗಾಗಿರೋದು ಕರ್ರಗೆ ಮಾಡಿಕೊಂಡು, ಮತ್ತೇನು ಸ್ವತಂತ್ರ ಐತಿ ಇವನಿಗೆ ಜೀವನಿಗೆ? ಬಿದ್ದ ಹಲ್ಲು ತರಿಸಿಕೊಂಡು, ಹೋದ ಕಣ್ಣನ್ನು ಸರಿ ಮಾಡಿಕೊಂಡು ಬರ್ತೈತೆ. ಮತ್ತು ಅಹಂವೃತ್ತಿ ಇಟ್ಟುಕೊಂಡು ಅರ್ಥ ಮಾಡಿ ತತ್ವಮಸಿಯನ್ನು ಹಾಕಿ ಈಗ ಅರ್ಥ ಮಾಡಕ್ಕೆ ಹೋಗಿ ಆಗೈತೆ ಅದು. ಅದಕ್ಕೆ ಇವನು ಅಲ್ಪಜ್ಞೆ, ಕಿಂಚಿಜ್ಞೆ, ಪರಾಧೀನತ್ವ, ಕರ್ತೃತ್ವ, ಭೋಕ್ತೃತ್ವ, ಹುಟ್ಟವನು ಸಾಯವನು, ಇಂಥ ಜೀವನೆಲ್ಲಾದರೂ ಪರಮಾತ್ಮ ಹಾಕನ? ಪರಮಾತ್ಮನು ಈ ಜೀವನ ಮಾಡಿದ ಕರ್ಮದಿಂದ ಇವನು ಹುಟ್ಸ್ಯಾನಂತಾರ. ಮತ್ತು ವೇದಾಂತಿಗಳು ಹಂಗನೆ ಹೇಳ್ತಾರೆ, ಯಾವುದು ವೇದಾಂತ ಯಾವುದ ಗುರ್ತನಾಗೋದಲ್ಲ ಸುಡಗಾಡ. ಶಂಕರ ಭಾಷ್ಯ ನೋಡ್ದಿಂದ ತಲೆ ತಳಕ್ ಮಾಡಿ ವೇದಾಂತ ಹೇಳ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು 100 ವಾಕ್ಯ ತೋರಿಸ್ತೀವಿ ನಾವು. ಅವಿದ್ಯಾ ಕಲ್ಪಿತ ಮಾಯೆ ಹೊರತು ಮಾಯಾ ಕಲ್ಪಿತ ವಿದ್ಯೆ ಅಲ್ಲ. ಶಂಕರ ಭಾಷ್ಯದಲ್ಲಿ ಎಷ್ಟೋ ಕಡೆಗೆ ತತ್ವಮಸಿ ವಾಕ್ಯ ಹೀಗೆ ಬಿಡಿಸ್ತಾರೆ ಆಚಾರ್ಯ. ತತ್ಪದ ತ್ವಂಪದ ಹೇಗೆ ಬಿಡಿಸ್ತಾರೆ? ತ್ವಂ ಅಂದರೆ ನಾನು, ನಾನತ್ವದಿಂದ ಏನೇನು ಕಲ್ಪನೆ ಮಾಡಿಯೋ ಅದು ತತ್. ಅದಕ್ಕೆ ತ್ವಂ ತತ್ ಅಸಿ ಅಂದ್ರೇನು? ನಾನು ಎನ್ನುವ ಅಹಂ ವೃತ್ತಿಗೆ ಸಾಕ್ಷಿಯಾಗಿ ನಿನ್ನ ಇರವು ಇದೆ. ನಿನ್ನ ಇರಿವಿನಲ್ಲಿ ನಾನು ನಂದು ಅನ್ನೋದು ಖುಷಿ ತೋರಿ. ನಾನು ಅನ್ನೋದು ಅವಿದ್ಯೆ, ನಂದು ಅನ್ನೋದು ಮಾಯ. ಅದನ್ನೇ ನಾನು ಅನ್ನೋದು ಅಧ್ಯಾಸ ಇಟ್ಕೊಂಡಿರ್ತಾರೆ. ನಾನಿನಲ್ಲಿ ಎಲ್ಲ ಸೇರ್ಕೊಂಡಿರ್ತಾವೆ. ಯಾವುದು? ನಾನು ಅನ್ನೋದು ಪ್ರಥಮಾಧ್ಯಾಸ. ಈಗ ನನ್ನ ಅನ್ನೋದೈತೆ ನಾನು ಧರ್ಮಾಧ್ಯಾಸ, ಧರ್ಮೀಯ ಅಧ್ಯಾಸ ಹೀಗೆಲ್ಲ ತೊಗೊಂಡು ಹೋಗಿರ್ತಾರೆ ಅವನ್ನ. ಅದನ್ನೇನು ಬೆಳೆಸಿಬಿಟ್ರು ತಲೆ ಕೆಳಗೆ ಬೆಳೆಸ್ಬಿಟ್ರ. ಆ ವಿಚಾರ ಚಂದ್ರೋದಯ ಅದರಾಗೆಲ್ಲ ತಲೆ ಕೆಳಗೆ ಬೆಳೆಸಾಕ್ಬಿಟ್ರು. ಅದಕ್ಕೆ ಇರೋದಿಲ್ಲ. ನಾನು ಅನ್ನೋದೇ ಪ್ರಥಮಾಧ್ಯಾಸ. ಅಲ್ಲಿ ಒಯ್ತದೋ ಪ್ರಥಮಾಧ್ಯಾಸ ಇಟ್ಕೊಂಡು ಇಲ್ಲಿದ್ದು ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕಾಗಿಲ್ಲ ಕೊನೆಯ ನುಡಿಯಲ್ಲಿ ನೋಡು, ನೀನು ಅನಘ ಮತ್ತು ಅದ್ವಯ, ನಿತ್ಯ ಮುಕ್ತ, ಸತ್ಯಾನಂದ, ಜರಣಾದಿರಹಿತ, ಮಾಯಾವಿ ದೂರ. ನೋಡಿ ಎಲ್ಲ ಎತ್ಕೊಳ್ಬಿಟ್ರು. ತ್ವಂಪದವನ್ನು ತೆಗೆದು ಹಾಕಿದರು, ತತ್ಪದವನ್ನು ತೆಗೆದು ಹಾಕಿದರು.
ಹೀಗೆ ತೆಗೆದು ಹಾಕಿ ಹೇಳಿದ್ರು ಈ ಮಾಯಾವಿ ದೂರ ವ್ಯನಿಪ ತತ್ವಮಸಿ ಹೇಳಿದ್ರು. ತತ್ವಮಸಿ ಅಂದರೆ ಆ ಪರಮಾರ್ಥ ಸ್ವರೂಪವೇ ನೀನಾಗಿದ್ದಿ. ತತ್ವಮಸೀತಿಯೇ ನೀನು ಆ ತತ್ಪದ ತ್ವಂಪದ ಅಂತ ಮಾಡಿಕೊಂಡಿಲ್ಲ, ಆ ಇರವೇ ನೀನಾಗಿದ್ದಿ. ಅದಕ್ಕೆ ವೇದ ವಚನವು ಘನಶಂಭುಲಿಂಗ ನೀನಾಗುತ್ತಿಂತು ಅಂತ. ಇಲ್ಲ ಘನ ಶಬ್ದ ಹೇಳ್ಯಾರೋಡು. ಘನ ಶಬ್ದ ಅಂದ್ರೇನು? ಸ್ವರೂಪತ ಪರಮಾರ್ಥವೇ ನೀನಾಗಿದ್ದೆ, ಗಟ್ಟಿಯಾಗಿ ಹಿಡ್ಕೊ ಅಂತ. ಆ ಪರಮಾರ್ಥವೇ ಇರೋದು, ಅದೇ ಇರೋದು. ಅದನ್ನು ನೀರು ತಪ್ಪಾಗಿದ್ದಿಲ್ಲ. ಅದಕ್ಕೆ ಶೇ ಅಂದ್ರೆ ಸುಖ, ಭೂ ಅಂದ್ರೆ ವ್ಯಾಪಕವಾಗಿರುವ ಆ ಪರಮಾರ್ಥ ಸ್ವರೂಪವೇ ನೀನಾಗಿದ್ದಿ ಅಂತ ಇದನ್ನು ಹೇಳೋದು. ಈಗಂತೂ ಆ ನಿಜಗುಣರ ಬೆಟ್ಟಕ್ಕೆ ಬಸವಣ್ಣಪ್ಪ ಅಂತ ಬಂದಲ್ಲ, ಅವನೊಂದು ಇಂಥ ಲಿಂಗಪ್ಪ ಕಟ್ಟಿಕೊಂಡು ನಿಜಗುಣರು ಶೈವರು ಅವರು ಅಂತ ಗಂಟು ಬಿದ್ದಾನ. ಅವರು ಹೇಳಿಕೊಂಡಾರ ಶೈವ ಶಾಸ್ತ್ರ ಅದು. ನಿಜಗುಣರು ಹೇಳ್ಕೊಂಡಾರ. ವಿವೇಕ ಚಿಂತಾಮಣಿಯಲ್ಲಿ ಐತೆ ನೋಡ್ರಿ. ಸಕಲ ಮತ ಸಮನ್ವಯ ಅಂತ ಒಂದು ಸೂತ್ರ ಬರೆದಾರ. ಸಕಲ ಮತ ಸಮನ್ವಯ ಅಂತ ಸೂತ್ರ ಬರೆಕೊಂಡು ಈ ಶೈವ ಮತ, ಗಾಣಪತ್ಯರು, ಎಲ್ಲ ಮತ ತಗೊಂಡಾರ. ಇದ್ರಾಗ ಶ್ರೇಷ್ಠ ಮತ ಯಾವುದಂದ್ರೆ ಶೈವ ಮತವೇ ಶ್ರೇಷ್ಠ ಅಂತ ಕೈ ಎತ್ತಿ ಹೇಳುತ್ತೇನೆ ಅಂತ ಈ ಗ್ರಂಥಕರ್ತರು ಹೇಳ್ಯಾರ, ಋಷಿಗಳು ಹೇಳ್ಯಾರ. ಮತ್ತು ಶೈವಾಭಿಮಾನಿಗಳು ಶೈವಾಭಿಮಾನಿ ಆದ್ದರಿಂದ ತಮ್ಮ ಶೈವ ಪದ್ಧತಿ ಅಂತ ಇಲ್ಲಿ ಬಿಡಿಸಿಕೊಂಡು ಬಂದಿರ್ತಾರೆ. ಇದನ್ನು ನಾವು ಹೇಳಿದಂತೆ ಅವ್ರು ಹೇಳೋದಿಲ್ಲ. ನಾವು ಭಾಷ್ಯದ ತೇರಿ ಇಟ್ಕೊಂಡು ಹೇಳಿದ್ದೆ ಹೊರತು ಅವ್ರ ಮತ್ತೆ ಅದೇ ಚಟ. ತತ್ಪದ ವಾಚ್ಯ ಈಶ್ವರ, ತ್ವಂಪದ ವಾಚ್ಯ ಜೀವ. ಅವ್ರು ಹೀಗೆ ಬಿಡಿಸ್ತಾರೆ, ನಾವು ಹಾಗೆ ಬಿಡಿಸೋದಿಲ್ಲ. ಹಾಗೆ ಬಿಡಿಸಿದ್ರೆ ಐಕ್ಯ ಮಾಡೋಕ್ಕೆ ಹೋಗ್ತು, ಐಕ್ಯ ಆಗೋದಿಲ್ಲ, ಭಾವನೆ ಆಗಿಬಿಡ್ತೈತಿ, ಅನುಭವ ಆಗೋದಿಲ್ಲ. ಮತ್ತು ತತ್ವಮಸಿತೆ ನೀನಂತೀರಿ ಹೇಳ್ತೈತೆ, ಅದು ಆಗೋದಿಲ್ಲ. ಅದಕ್ಕಾಗಿ ಈ ಪದ್ಯ ಬಿಡಿಸಿದ ಅವರು ಜೀವನನ್ನು ಕುರಿತು ಭವಮಾಲೆ ಒಳಗಾದನೆಂಬುದೇ ಪುಸಿ ನಿನ್ನ ವಿವರಿಸಿ ನೋಡಲೇ ಜೀವನೇ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸಾಧನೆ ಹೇಳ್ತಾರಲ್ಲ, ಇದು ಕೂಡ ಇಲ್ಲಿ ಯಾಕೆ ಹೇಳ್ಯಾರ ಅಂತ ಕೇಳಿದಾಗ ಹಿಂದೆ ಹೇಳ್ಕೊಂಡು ಬಂದಾರ ಸಾಧನೆ. ಎಲ್ಲಿ ಹೇಳ್ಯಾರ? ಸುಮ್ಮನಾಗದು ವಿಧಿಯೊಳಂದದೆ ಮುಕುತಿ, ಇದು ನಿತ್ಯ ಇದು ಅನಿತ್ಯನೆಂಬುದನರಿಯದೆ, ಹೃದಯದ ಭೋಗಿಚ್ಛೆ ದೊರೆಯದೆ, ವದವಿ ಸಮಾಧಿ ಸಾಧನವಾರು ನೆರೆಯದೆ, ಸದುಗತೆ ಆಶೆಗಳು ಉರಿಯದೆ, ಸುಮ್ಮನಾಗದರೆ ಹೇಳ್ಕೊ. ಮತ್ತು ಇಲ್ಲಾಕೆ ಹೇಳ್ತಾರಂದ್ರೆ ಶೈವ ಪದ್ಧತಿ ಇದು. ಶೈವ ಪದ್ಧತಿ ಆದ್ದರಿಂದ ಮತ್ತೆ ಮತ್ತೆ ತರ್ತಾರೆ ಇಲ್ಲಿ ಮತ್ತೆ. ಯಾಕಂದರೆ ಕರ್ಮ ಸಮುಚ್ಚಯ, ಜ್ಞಾನ ಕರ್ಮ ಸಮುಚ್ಚಯ ಆಗಿಬಿಡ್ತಾರೆ. ಆಗೆಲ್ಲ ಜ್ಞಾನ ಕರ್ಮ ಸಮುಚ್ಚಯ ಮಾಡಿಕೊಂಡು ಹೇಳ್ತಾರೆ ಇದನ್ನೆಲ್ಲ. ಅದಕ್ಕೆ ಹೇಳುವಾಗ ಇದೇನು ಬಿಡಿಸೋಕ್ಕಾಗೋದಿಲ್ಲ ಅಷ್ಟು. ಮತ್ತು ಭಾಷ್ಯವನ್ನು ನೋಡಿಕೊಂಡೇ ನಾವು ಸರಿ ಮಾಡ್ಕೋಬೇಕು. ಭಾಷ್ಯ ನೋಡಿದವರಿಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ನೋಡಿ ಕೆಲವು ಎಷ್ಟೋ ನಾವು ತಪ್ಪು ತಿಳ್ಕೊಂಡಿರ್ತೀವಿ. ಇವತ್ತು ನೋಡು, ಕೃಷ್ಣ ಎಲ್ಲಿ ಹುಟ್ಟಿದ, ಅವತಾರ ಎಲ್ಲಿ ಮಾಡಿದ? ಜೈಲಿನಲ್ಲಿ. ಗೋಕುಲದಲ್ಲಿ ಅವತಾರ ಮಾಡಿದಿಲ್ಲ. ಮತ್ತು ಗೋಕುಲದಲ್ಲಿ ಸರ್ವಂತರ್ಯಾಮಿಯಾಗಿರೋ ವಿಷ್ಣು ಅಲ್ಲಿ ಅವತಾರ ಮಾಡ್ತಾನಂದ್ರೆ ಅಲ್ಲಿ ಎಷ್ಟು ಪವಿತ್ರ ಸ್ಥಾನ. ಇವತ್ತು ಅವನು ತಿರುಗಾಡಿದ್ದು, ಓಡಾಡಿದ್ದು, ಆ ಮಂದಿರ ಕಟ್ಟಿದ್ದು, ಅವನು ಮಾಡಿದ ಘಟನೆ, ಅವನು ಇರುವಾಗನೇ ಏನಾಯಿತು? ಗೋಕುಲ ಸತ್ಯನಾಶ, ಎಲ್ಲ ನಾಶವಾಯಿತು. ಮತ್ತು ಅವನಿರುವಾಗ ಏನು ಕಟ್ಟಿದ? ದ್ವಾರಕಾ ಕಟ್ಟಿದ. ಎಲ್ಲಿ ಕಟ್ಟಿದ? ಸಾಗರ ಮಧ್ಯೆಯಲ್ಲಿ ಕಟ್ಟಿದ. ಇವತ್ತೇನಾಯ್ತು? ಎಲ್ಲ ನಾಶವಾಯಿತು. ಅವನಿದ್ದಂಗೆ ನಾಶವಾಯಿತು. ಸಾಕು. ಮತ್ತು ಅವನ ತಪಸ್ವಿ ಅಲ್ಲನು. ಮತ್ತು ಅವನು ತಪಸ್ಸು ಮಾಡಿದ ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಅವ್ರ ಪ್ರಶ್ನೆಗೆ ಉತ್ತರ ಯಾಕಾಗಲಿಲ್ಲ? ಗೀತೆ ಏನು ಹೇಳೈತೆ? ಅವನು ಹೇಳ್ಕೊಂಡಾನ ಕೃಷ್ಣ, ಯದಾ ಯದಾ ಹಿ ಅಸ್ಯ ಧರ್ಮ ಗ್ಲಾನಿ. ಧರ್ಮ ಗ್ಲಾನಿ ಆಕೈತಿ, ನಾಶ ಆಕೈತಿ, ಜ್ಞಾನ ಆಗೋದಿಲ್ಲ. ತಪಸ್ಸು ಅಂದರೆ ಧರ್ಮ ಹೊರತು ಜ್ಞಾನ ಅಲ್ಲ. ಜ್ಞಾನವಲ್ಲ, ಅದು ಕರ್ಮ ಭಾಗವೇ. ಅದು ಕರ್ಮ ಭಾಗನೇ. ಅದನ್ನು ಕನ್ನಡದಲ್ಲಿ ಹೇಳ್ಯಾರ ಅವರು.
ಮಾಡಲಿಲ್ಲವೇ ತಪವ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರುಣದಲ್ಲಿ ಮಾಡಲಿಲ್ಲವೇ ತಪವ ವಿನಯವನ್ನೇ ಹಿತವ ತರಕ ವನಪ ಶಬ್ದ ಅಚರಿತಾರ್ಥ ಆಗ ಮಂಗಳಿಡಿದು ವಚನದಲ್ಲಿ ಮಾಡಿಲ್ಲವೇ ತಪವ ಗುರು ಭಜನೆ ಸುಕರ್ಮ ವೃತ್ತಿ ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲೆಸಿ ತನಿವಿನಲ್ಲಿ ಮಾಡಿಲ್ಲವೇ ಆ ತಪಸ್ಸು ಅದು ಬೇರೆ, ಅವೆಲ್ಲ ಅಂತಃಕರಣ ಸುದ್ದಿ ಹೇಳಿ ತಪಸ್ಸು. ತಪಸ್ಸು ಧರ್ಮ ಎರಡು ಒಂದೇ. ಧರ್ಮ ಅವನೇ ಹೇಳ್ಕೊಡೋಣ. ಗ್ಲಾನಿ ಅಂದರೆ ಅದು ನಾಶ ಆಗುತ್ತಂತ ಅರ್ಥ ಮಾಡಬಾರ್ದು. ಧರ್ಮ ಅಧರ್ಮ ಎರಡು ನಾಶ ಆಗೋದಿಲ್ಲ. ಒಂದು ಕಡೆ ಎರಡು ಮೈ, ಒಂದು ನಾಣ್ಯಕ್ಕೆ ಎರಡು ಮೈ ಇರುತ್ತೆ. ಒಂದು ಮೈ ನಾಶ ಆದ್ರೆ ನಾಣ್ಯ ಚಲವಣೆ ಆಕತ್ತ? ಯಾಕಾಗೋದಿಲ್ಲ? ನಡೆಯುವುದಿಲ್ಲ. ಅದು ನಡೆಯುವುದು ಒಂದೇ ಮುಖ, ಹಿಂದಿನ ಮುಖ ಪ್ರಯೋಜನ ಇಲ್ಲ. ಆದ್ರೆ ಅದು ನಾಶ ಆದ್ರೆ ಚಲವಣೆ ಆಗುದಿಲ್ಲ. ಅದರಂತೆ ಇಲ್ಲೇ ಪ್ರಪಂಚ ಐತೆಲ್ಲ ಧರ್ಮ ಅಧರ್ಮದಿಂದ ಕೂಡಿಕೊಂಡೈತೆ. ಅದು ಒಂದು ಕಾಲದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮ ಕೆಳಗಿರ್ತೈತೆ, ತೆಪ್ಪಗಿರ್ತದ್ರೆ ಆಟ ನಡೆಯೋದಿಲ್ಲ. ಈಗ ನೀವು ಬೇಕಾದ್ರೆ ಮುಂದೆ ಹೇಳ್ರಿ ವೇದಾಂತ, ಯಾರು ಒಪ್ಪೋದಲ್ಲ. ಯಾಕೆ ಒಪ್ಪೋದಲ್ಲ? ಅಧರ್ಮ ತಲೆ ಎತ್ತೈತಿ. ಅಧರ್ಮ ತಲೆ ಎತ್ತಾಗ ಧರ್ಮದ ಆಟ ನಡೆಯುವುದಿಲ್ಲ. ಒಂದು ಕಾಲದಲ್ಲೇ ಧರ್ಮಕ್ಕೆ ಬೆಲೆ ಇತ್ತು, ಈ ಕಾಲದಲ್ಲಿ ಅಧರ್ಮಕ್ಕೆ ಬೆಲೆ ಇದೆ. ಅಧರ್ಮ, ಅನೀತಿ, ಅವಿಚಾರಕ್ಕೆ ಬೆಲೆ ಇದೆ. ನಾವು ಇನ್ನೂ ಚಿಕ್ಕ ವಯಸ್ಸಿದ್ದಾಗ ನಮ್ಮಲ್ಲಿ ಒಂದು ಸಂಘ ಮಾಡಿಕೊಂಡಿದ್ರು, ಹೆಣ್ಮಕ್ಳು ಅಕ್ಕ ಮಹಾದೇವಿ ಸಂಘ ಅಂತ ಮಾಡಿಕೊಂಡಿದ್ರು. ಒಂದು ಗುಡಿನ ಕಟ್ಟಿದ್ರು ಪಾಪ. ಅವರೆಲ್ಲ ಗಂಡ ಸತ್ತವರು, ವಯಸ್ಸಾದವರು ಎಲ್ಲರೂ ವಿಭೂತಿ ಹಚ್ಕೊಂಡು ಒಳ್ಳೆ ಬಂದು ಅಕ್ಕ ಮಹಾದೇವಿ ಪುರಾಣ ಓದಿ ಹೋಗ್ತಿದ್ರು. ನಾವು ಮುದ್ದಾಮರಿ ಒಂದು ಬಾವಿ ಕಟ್ಟೆ ಅಲ್ಲಿ ಕುಂದಿರ್ತಿದ್ವಿ. ಎರಡು ಹುಡುಗರು ನಾವಿನ್ನ ಒಂದು 7 ಜನ ಬಂದು ಅಲ್ಲಿ ಬಿಡಿಸಿ ಕುಂತ ಕುಂದಿರ್ತಿದ್ವಿ ನಾವು. ಅವರು ಪುರಾಣ ಮುಗಿಸಿ ಬರೋರು ಹೊರಗೆ ಬಂದು ಕೂಡಲೇ ನಾವು ಕಟ್ಟೆ ಮ್ಯಾಗಿಂದ ಜಿಗಿದು ಬೀಳ್ತಿದ್ವಿ ಕೆಳಗೆ. ನಮ್ಮ ಲೇ ಅಲ್ಲ್ಯಾಕೆ ಬಿದ್ದಿಲೆ, ಅಕ್ಕ ಮಾದೇವರು ಬಂದರು, ಬೆಂಕಿ ಇದ್ದಂಗೆ ಸುಳೆ ಮಗನ ಸುಟ್ಟೋದು ಇಳಿ ಕೆಳಗಂತಿದ್ವಿ, ತಮಾಷೆ ಮಾಡ್ತಿದ್ವಿ ಅವ್ರಿಗೆ. ಅವ್ರ ಅಯ್ಯೋ ಇಲ್ಲೇ ಕುಂತ ಇವು ಅವಿವೇಕಿಗಳು, ಅವು ನಮ್ಮ ಬೈದು ಹೋಗ್ತಿದ್ರು. ಆಗಿನ ಕಾಲದಾಗ ಎಲ್ಲ ಜನ ನಮ್ಮನ್ನು ಬಡಿಯಾಕೆ ಬಂದರು. ಲೈ ಧರ್ಮ ಮಾಡೋ ಅಂಥವ್ರಿಗೆಲ್ಲ ಚೇಷ್ಟೆ ಮಾಡ್ತಾರೆ, ಸುಳೆ ಮಕ್ಕಳು ಅಂತ ಬಡಿಯಾಕೆ ಬಂದ್ರೆ. ಅವತ್ತು ಬೆಲೆ ಇತ್ತು. ಇವತ್ತು ಆ ಗುಡಿನೇ ಇಲ್ಲ, ಅದು ಪತ್ತೇನಿಲ್ಲ ಅಲ್ಲಿ ಹೋದ್ರೆ. ಯಾಕೆ ಗುಡಿ ಇಲ್ಲ ಅಂತ ಕೇಳಿದಾಗ ಹೋಯ್ತು ಧರ್ಮ. ಇನ್ನೂ ಸ್ವಲ್ಪ ಹಳ್ಳಿಯಾಗಿ ಉಳ್ಕೊಂಡದ್ದು. ವಿವೇಕಾನಂದರು ಹೇಳ್ಯಾರ ಆ ಮಾತು. ಇದು ನಾಗರಿಕ ಸಂಸ್ಕೃತಿ ಅಂತ 2 ಹೆಸರಿಟ್ಟರು. ಧರ್ಮ ಏನು, ಸಂಸ್ಕೃತಿ ಒಂದಿಗೆ ನಾಗರಿಕ ಇದ್ದರೆ ಬೆಲೆ ಇರುತ್ತೆ ಅದಕ್ಕೆ. ಸಂಸ್ಕೃತಿ ಇಲ್ಲದೆ ಬರೇ ನಾಗರಿಕಕ್ಕೆ ಬೆಲೆ ಇಲ್ಲ. ನಾಗರಿಕ ಅಂದ್ರೇನು? ಬರೀ ವೇಷ ಭೂಷಣ ಅಲಂಕಾರ, ಅಲ್ಲಿ ಆಸ್ತಿಕ್ಕೆ ಬುದ್ಧಿ ಇಲ್ಲ. ಒಬ್ಬೊಬ್ಬ ಮನೆಗೆ ಹೋಗಿ ನೋಡು, ಅವರ ಮನೆಯಲ್ಲೇ TV, VCR, ಇನ್ನು ಅನೇಕ ಅವರೆಲ್ಲ ಫರ್ನಿಚರು ಅದು ಇದು ನೋಡಿದಾಗ ಇಂದ್ರ ಭವನ ಇದ್ದಂಗೆ ಇರ್ತೈತಿ ಮನೆ. ಮತ್ತು ಹೃದಯ ಹೇಗಿರ್ತೈತಿ? ತಿಪ್ಪಿರ್ತೈತಿ. ಹೃದಯದಲ್ಲಿ ಆಸ್ತಿಕ್ಕೆ ಭಾವನೆ ಇಲ್ಲ, ಭಕ್ತಿ ಇಲ್ಲ. ಗುರುಗಳು, ಹಿರಿಯರು, ದೊಡ್ಡವರು, ಪೂಜ್ಯರು, ಸಂಸ್ಕೃತಿ ಧರ್ಮ ಅನ್ನೋದು ಕೇಳ್ಬಾರ್ದು. ಬೇಕಾದಷ್ಟು ಇರ್ತದೆ. ಬರೀ ನಾಗರಿಕ. ಕೆಲವು ಮಂದಿಯಲ್ಲಿ ಸಂಸ್ಕೃತಿ ಇರ್ತೈತಿ, ನಾಗರಿಕ ಇರೋದಲ್ಲ. ಅದಕ್ಕೆ ಸಂಸ್ಕೃತಿನೇ ಸಂಸ್ಕಾರ. ಎರಡು ತಗೊಂಡಾರ ವಿವೇಕಾನಂದರ. ಮುಂದೆ ಕಾಲಾನುಕಾಲಕ್ಕೆ ಈ ಸಂಸ್ಕೃತಿ ಹುಲ್ಲು ಗುಡಿಸಿಲಲ್ಲಿ ಉಳಿಯುತ್ತೆ ಹೊರತಾಗಿ ಅರಮನೆಯಲ್ಲಿ ಉಳಿಯುವುದಿಲ್ಲ ಅಂತ ಹೇಳ್ಯಾರ ಕೃತಿಶ್ರೇಣಿಯಲ್ಲಿ ಅವರು. ಇವೆರಡಕ್ಕೂ ಭಾಳ ಬೆಲೆ ಇದೆ ನೋಡಿ. ಈಗಿನ ಕಾಲಕ್ಕೆ ಅಧರ್ಮ ತಲೆ ಎತ್ತಿಬಿಡುತ್ತೆ, ಧರ್ಮ ಯಾರು ಕೇಳಂಗಿಲ್ಲ. ಆಗಿನ ಕಾಲದಾಗ ಎಲ್ಲಿ ಹೆಣ್ಣು ಮಕ್ಕಳು ನಮ್ಮ ಕಡೆಗೆ ಇಲ್ಲಿವರೆಗೂ ಜಾಕೆಟ್ ಹೊಲಿಸೋರು, ಇಲ್ಲಿವರೆಗೂ ಬೆನ್ನು ಕಾಣಂಗಿಲ್ಲ. ಅವತ್ತಿನ ಕಾಲದಲ್ಲೇ ನಮ್ಮ ಕಡೆ ಇವತ್ತು ಹೆಣ್ಮಕ್ಳು ತುಂಬ ಸೆರಗು ಹಾಕ್ಕೊಂಡು ಅಷ್ಟು ಗೌರವದಿಂದ ವಿಭೂತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಎಷ್ಟು ಸುಂದರವಾಗಿ ಇವತ್ತೇನಿಲ್ಲ, ಹೆಣದ ಬೂದಿ ಮಕ್ಕಕ್ಕೆ ಬಡ್ಕೊಂಡು ಯಾವುದೋ ಅಡಿಗೆ ಹಚ್ಕೊಂಡು ಬರ್ತಾವಲ್ಲ. ಏನು ಹೇಳ್ಬೇಕು, ಇದಕ್ಕೆ ನಾಗರಿಕ ಅದು ಕೆಟ್ಟ ಹೋಗ್ಬಿಡ್ತ ಕಾಲ. ಅಂದರೆ ಏನಿಲ್ಲ, ನಮ್ಮ ಭಾವನೆ
ಹೀಗಾಗಿ ಬಿಡ್ತೈತಿ. ಇದಕ್ಕೆ ಅದಕ್ಕೆ ಯದಾ ಯದಾ ಹಿ ಧರ್ಮಸ್ಯ ಅಸ್ಯ ಧರ್ಮ ಅಂತ ಆಚಾರ್ಯ ಬರೆಯುವಾಗ ಧರ್ಮ ಅಂದ್ರೆ ಜ್ಞಾನ ಅಲ್ಲ. ಧರ್ಮದಿಂದ ಜ್ಞಾನ ಹುಟ್ಟುವುದಿಲ್ಲ, ಧರ್ಮವನ್ನು ಜ್ಞಾನ ಪೋಷಣೆ ಮಾಡ್ತೈತೆ. ಧರ್ಮ ಜ್ಞಾನಕ್ಕೆ ಉಪಾಯ, ಕಾರಣ ಅಂತ ತಗೋಬಾರ್ದು. ಧರ್ಮದ ಜ್ಞಾನ ಹುಟ್ಟುತ್ತಂದ್ರೆ ಮತ್ತು ಜ್ಞಾನ ಪ್ರಮೇಯ ಆಗಿಬಿಡ್ತೈತೆ ಹುಟ್ಟಬೇಕಾದ್ರೆ. ಅವನ್ನೆಲ್ಲ ಭಾಳ ಯೋಚನೆ ಮಾಡಿ ಶಂಕರ ಭಗವತ್ಪಾದರು ತಗೊಂಡಾರ ಭಾಷ್ಯದಲ್ಲೇ. ಧರ್ಮ ಬೇಕು, ಧರ್ಮ ಬೇಡ ಅಂತ ಹೇಳಿಲ್ಲ. ಧರ್ಮದಿಂದ ಅದರ ಎರಡು ಅರ್ಥ ಇದೆ. ಕಾಮಿತ ಬುದ್ಧಿಯಿಂದರೆ ಫಲ ಕೊಡುತ್ತೆ, ಕಾಮಿತ ಬುದ್ಧಿ ಇಲ್ಲದ ಆ ಧರ್ಮವನ್ನು ಅಂತಃಕರಣ ಶುದ್ಧಿ ಮಾಡುತ್ತೆ, ಪಾಪಗಳನ್ನು ಕಳೆದು ಹಾಕುತ್ತೆ, ತತ್ವ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದಕ್ಕಲ್ಲಿ ಧರ್ಮದ ಬಗ್ಗೆ ಹೇಳ್ಯಾನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿರ್ಭಾರತ. ಹೇ ಭಾರತ ಅರ್ಜುನನೇ, ಯಾವಾಗ ಧರ್ಮ ಗ್ಲಾನಿಯಾಗುತ್ತೋ ಆವಾಗ ನಾ ಬರ್ತೀನಿ ಅಂತ ಹೇಳ್ಯಾನ. ಅವಾಗ ಮುಂದೆ ಏನು ಹೇಳ್ಯಾನ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿರ್ಭಾರತ ಅಭ್ಯುತ್ಥಾನ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಸಂಸ್ಥಾಪನಾರ್ಥ ಅಭ್ಯುತ್ಥಾನ ಅಂದ್ರೆ ಅದನ್ನು ಎತ್ತಿ ಹಿಡಿಯುವುದಕ್ಕೆ ಬರ್ತೀನಿ. ಹ್ಯಾಕೆ ಬರ್ತೀಯಪ್ಪ ಅಂದ್ರೆ ಸಾಧುಗಳನ್ನು ಅಂದ್ರೇನು, ಧರ್ಮಿಷ್ಠರನ್ನು, ನೀತಿವಂತರನ್ನು, ಆಚಾರವಂತರನ್ನು ಬಂದು ಅವರಿಗೆ ರಕ್ಷಣೆ ಕೊಡ್ತೀನಿ, ದುಷ್ಟರನ್ನು ಸಂಹಾರ ಮಾಡ್ತೀನಿ. ದುಷ್ಟರನ್ನು ಸಂಹಾರ ಮಾಡೋ ನಿನ್ನ ಅವತಾರ ಯಾವುದು? ಈ ಶಿಷ್ಟರನ್ನು ರಕ್ಷಿಸುವ ಅವತಾರ ಯಾವುದಂದ್ರೆ ಹೇಳಿಕೊಂಡ ಸಾಧು ರೂಪದಲ್ಲೇ ಬರ್ತೀನಿ ಅಂತ ಹೇಳ. ರಾಮಾನುಜನಾಗಿ ಬರ್ಬೋದು, ಬಸವನಾಗಿ ಬರ್ಬೋದು, ಗಾಂಧೀಜಿಯಾಗಿ ಬರ್ಬೋದು, ಇನ್ನೂ ಅನೇಕ ಮಹಾತ್ಮರಾಗಿ ಬರ್ಬೋದು. ಆ ರೂಪದಲ್ಲಿ ಬರ್ತಾನೆ. ಯಾಕೆ? ನೀತಿ ಧರ್ಮ ತೋರಿಸ್ತಾನೆ. ದುಷ್ಟರಾಗಿ ಹೇಗೆ ಬರ್ತಾನೆ? ದೌರ್ಯಕ್ಕೆ ಗುಡುಗಾಗಿ, ಸಿಡಲಾಗಿ, ಚಂಡಮಾರುತನಾಗಿ, ಅಗ್ನಿಯಾಗಿ, ಮಹಾರೋಗವಾಗಿ ಬರ್ತಾನಂತ. ಮತ್ತು ದುಷ್ಟರ ಸಂಹಾರ ಮಾಡಬೇಕಲ್ಲ. ದುಷ್ಟರಿಗೆ ದುಷ್ಟ ಅಸ್ತ್ರವೇ ಬೇಕು. ಅದನ್ನು ಹೇಳಿಕೊಂಡು ನಾನು ಅದಕ್ಕಾಗಿ ಯಾವುದೂ ಸಾಧ್ಯವಿಲ್ಲ. ಧರ್ಮ ಹಾಗೆ ಇರುವುದಿಲ್ಲ. ಯಾಕಂತ ಕೇಳಿದಾಗ ಧರ್ಮ ಅಧರ್ಮಾದಿಗಳು ಒಂದು ಅಂಗ, ಎರಡು ಕರ್ತೃವಿನ ಆದೇನ. ಒಮ್ಮೆ ಧರ್ಮ ಎತ್ತಿದಾಗ ಅಧರ್ಮ ಕೆಳಗಿರ್ತದೆ, ಅಧರ್ಮ ಎತ್ತಿದಾಗ ಧರ್ಮ ಕೆಳಗಿರ್ತೈತಿ. ಅವು ಎಂಥ ತಪಸ್ಸಿ ಕೈಲಿ ಉಳಿಸೋಕ್ಕಾಗೋದು. ಅವ್ರ ಮಟ್ಟಿಗೆ ಧರ್ಮ ಇರ್ತೈತಿ, ಇಲ್ಲಂತಲ್ಲ, ಅವ್ರಿಗೆ ಅದು ಫಲ ಇರ್ತೈತಿ ಮಾಡಿದವರಿಗೆ. ಇನ್ನೊಂದು ಉರುದಿಲ್ಲ. ಅಂದರೆ ಏನಪ್ಪ, ಅಲ್ಲಿ ನಮ್ಮ ಹಿಂದೂಗಳ ಒಂದು ಭಾವನೆ ಇರ್ತೈತಿ. ಇವತ್ತೇ ಸ್ಥಾನ ಬಲ ತಗೊಂಡಾರ, ಇಲ್ಲ ಅಂತಾರೆ. ಸ್ಥಾನದಲ್ಲಿ ಬಲ, ಮಹಾತ್ಮರು ನೆಲೆಯೂರಿ ತಪಸ್ಸು ಮಾಡಿದ ಸ್ಥಾನಕ್ಕೆ ಬೆಲೆ ಇರ್ತೈತಿ. ಅದು ಎಲ್ಲರಿಗೂ ಸಂಬಂಧಪಡುವುದಿಲ್ಲ. ಈಗ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ರಿ. ರಮಣ ಮಹರ್ಷಿಗಳು ಎಲ್ಲಿ ಕುಂತು ಅವರು ಧ್ಯಾನ ಮಾಡ್ಯಾರೋ, ಎಲ್ಲಿ ಕುಂತಾರೋ ಆ ಸ್ಥಾನದಲ್ಲಿ ಕೂತ್ಕೋ. ನಿನಗೆ ಜನ್ಮಾಂತರಿ ಸಂಸ್ಕಾರ ಇದ್ದರೆ, ಸಾಧಕನಾಗಿದ್ದರೆ ನಿನಗದು ಟಚ್ ಆಕೈತಿ. ಇಲ್ಲದ್ರೆ ಆಗೋದೇ ಇಲ್ಲ. ಎಷ್ಟು ಕಡೆ ಈಗ ನೋಡು ಕರೆಂಟ್. ಈಗ ಎಲ್ಲ ಕಬ್ಬಿಣದಲ್ಲಿ ಬಿಟ್ಟರೆ ಅದೇನಾಕೈತಿ? ಗ್ರೌಂಡ್ ಆಕೈತಿ. ಸೋಷಿದ ಕಬ್ಬಿಣದಲ್ಲಿ ಬಿಟ್ಟರೆ ಮ್ಯಾಗ್ನೆಟ್ ಆಕೈತಿ. ಕರೆಂಟ್ ಒಂದೇ, ಕಬ್ಬಿಣ ಒಂದೇ. ತುಕ್ಕು ಹಿಡಿದ ಕಬ್ಬಿಣದಲ್ಲಿ ಬಿಟ್ಬಿಟ್ರೆ ಗ್ರೌಂಡ್ ಆಗಿರ್ತದೆ. ಪರಿಶುದ್ಧ ಶೋಷಿದ ಕಬ್ಬಿಣದಲ್ಲಿ ಬಿಟ್ಟರೆ ಮ್ಯಾಗ್ನೆಟ್ ಆಗುತ್ತೆ. ನೋಡಿ, ಒಂದೇ ಕಬ್ಬಿಣ ಹೌದಾ? ಒಂದೇ ಕಬ್ಬಿಣದಲ್ಲಿ ಅಲ್ಲ್ಯಾಕೆ ಗ್ರೌಂಡ್ ಆಗುತ್ತೆ, ಇಲ್ಲಾಕೆ ಮ್ಯಾಗ್ನೆಟ್ ಆಗುತ್ತೆ? ಪರಿಶುದ್ಧತೆ ಇದೆ ಅಲ್ಲೇ. ಅದು ಮ್ಯಾಗ್ನೆಟ್ ಆಗಿ ಇನ್ನೊಂದು ನರ ದೌರ್ಬಲ್ಯ ಕಡಿತದೆ. ಅದು ಗ್ರೌಂಡ್ ಆದರೆ ಒಬ್ಬನ ಪ್ರಾಣ ತಗೊಂತೈತಿ. ಅದು ಕರೆಂಟ್, ಇದು ಕರೆಂಟೇ. ಅದರಂತೆ ಯಾರು ಸಾಧಕರಾಗಿದ್ದು ಅಂತಃಕರಣ ಶುದ್ಧ ಆಗಿರ್ತೈತೋ ಅವರಿಗೆ ಮಾತ್ರ ಆಯಾ ಸ್ಥಾನ ಬಲ ಗುರುತಾಗುತ್ತೆ. ಟಚ್ ಆಗಿಬಿಡುತ್ತೆ ತಕ್ಷಣ. ಟಚ್ ಆಗಿದ್ದೆ ಅವ್ರು ಧರ್ಮೊಂದು ನೋಡಕ್ಕೆ ಎಲ್ಲಿ ಹೋದು ಪುಣ್ಯ ಸ್ಥಳಗಳಂತದ ಇಲ್ಲ ಅಂತ ಅರ್ಥ. ಒಂದೊಂದು ಸ್ಥಳದಲ್ಲೇ ಈಗ ಹಂಪಿಯಲ್ಲಿದೆ, ಅಲ್ಲಿ ಹಂಪಿಯಲ್ಲೇ ಇದು ಐತಿ, ಹೇಮಕೂಟ ಅಂತಿದೆ. ಹೇಮಕೂಟದಲ್ಲಿ ಒಂದು ಕಡೆಗಿದೆ, ಪಂಪಾ ಸರೋವರದಲ್ಲಿ ಒಂದು ಕಡೆಗಿದೆ.
ಪಂಪಾ ಸರೋವರ ಅಂತಿದೆ ಅಲ್ಲೇ. ಪಂಪಾ ಸರೋವರದಲ್ಲಿ ಕೆಳಗೆ ಮೇಲೊಂದು ಶಬರಿ ಕೊಳ್ಳ ಅಂತಿದೆ ಮೇಲೆ. ಅಲ್ಲಿ ಭಾಳ ಚೆನ್ನಾಗಿದೆ. ಅಲ್ಲಿ ಯಾವಾಗಲೂ ಹೋಗಿರ್ತೀವಿ, ಎಷ್ಟೋ ಸರಿ ಹೋಗಿದ್ದೀವಿ ನಾವು. ಅಲ್ಲೇ ಎಷ್ಟೋ ನಮ್ಮ ಸುಮಾರು 30-40 ನಮ್ಮ ಶಿಷ್ಯರಿಗೆ ಅಲ್ಲೇ ದೀಕ್ಷಾ ಕೊಟ್ಟಿದ್ದು ನಾವು. ಅಲ್ಲೇ ಹುಡುಗರು ಅಲ್ಲೇ ಬಸ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅವು. ಭಾಳ ಚೆನ್ನಾಗಿದೆ. ಅಲ್ಲೊಂದು ಕಡೆಗಿದೆ, ಇಲ್ಲಿ ಪಂಪಾ ಸರೋವರದಾಗಲ್ಲಿ, ಮತ್ತು ಇಲ್ಲೊಂದು ಹೇಮಕುಟದಾಗ ಒಂದಿದೆ, ಮತ್ತು ಇಲ್ಲಿ ರಮಣ ಮಹರ್ಷಿ ಆಶ್ರಮದಾಗಿದೆ, ಮತ್ತು ವಿವೇಕಾನಂದರ ಸ್ಮಾರಕ ಇದೆ ನೋಡು ಇಲ್ಲೇ ಕನ್ಯಾಕುಮಾರಿ ಅಲ್ಲೇ ಐತಲ್ಲ, ಅಲ್ಲಿ ಗವಿ ಐತೆ ಒಳಗೆ. ಆ ಗವಿಯಾಗ ಒಳಗೆ ಹೋದರೆ ಹೊರಗಿದ್ರೆ ವಿಪರೀತ ಸೊಪ್ಪಳ 3 ಸಾಗರ ಕೂಡ ಅಲ್ಲಿ ಒಳಗೆ ಹೋದರೆ ಏನು ಕೇಳೋದಿಲ್ಲ, ನಿಶ್ಶಬ್ದವಾಗಿರುತ್ತೆ. ಅದು ಒಂದು ತಪೋಭೂಮಿ ಇರ್ತೈತಿ. ಮಹತ್ವ ಸ್ಥಾನ ಬಲ ಇರ್ತೈತಿ, ಅದು ಎಲ್ಲರಿಗೂ ಇರೋದಿಲ್ಲ. ನೋಡ, ನೀರಿನಲ್ಲೇ ನೀರು ಮೊಸಳಿಯ ಸ್ಥಾನ, ಮೊಸಳಿಗಿದ್ದಷ್ಟು ಬಲ ಇನ್ಯಾವ ಪ್ರಾಣಿಗಿಲ್ಲ ಅಲ್ಲಿ ನೀರಿನಾಗ. ಮತ್ತು ಮೀನು ಇದೆ, ಏಡಿ ಇದೆ, ಎಲ್ಲ ಪ್ರಾಣಿ ಇದಾವೆ. ಆದರೆ ಇದಕ್ಕೆ ಮಾತ್ರ ಬಲ ಇರುತ್ತೆ, ಇನ್ನು ಉಳಿದ ಪ್ರಾಣಿಗೆ ಇರೋದಿಲ್ಲ. ಉಳಿದು ಹಿಡಿಬೋದು, ಅದನ್ನ ಹಿಡಿಯೋಕ್ಕಾಗೋದಿಲ್ಲ ನೀರಿನಾಗ. ಯಾಕೆ ಅದಕ್ಕೆ ಬಲ ಹೆಚ್ಚಿರುತ್ತೆ. ಆನೆಯನ್ನೇ ಹೇಳ್ಕೊಂಡು ಹೋಗೋ ಶಕ್ತಿ ಇರ್ತದೆ ನಾವು. ಅದಕ್ಕೂ ಸ್ಥಾನ ಬಲ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ನಾಯಿ ಪಾಯಿ ನೋಡ್ರಿ, ನೀವು ಸಾಕಿರ್ತೀರಲ್ಲ, ಬೇರೆ ಕಡೆ ಹೋಗಿರ್ತಾವೆ, ನಾಯಿ ಬೆನ್ನು ಹಟ್ಕೊಂಡು ಬರ್ತಾವೆ. ಅದಕ್ಕೆ ತನ್ನ ಮನೆಗೆ ಬಂದ್ರೆ ಹೊಳ್ಳಿ ಬಂದ್ಬಿಡ್ತದೆ, ಓಡಿಸ್ಬಿಡ್ತವೆ, ಇಲ್ಲಿ ತಿರುಗಿಬಿಡ್ತದೆ, ಇನ್ನು ತಿರುಗಿಬಿಡ್ತದೆ. ಬಲ ಇದೆ ನನ್ನ ಮನೆ ಅನ್ನೋದು ಬಲ. ಪ್ರಾಣಿಗಳಲ್ಲೇ ನೋಡು, ಮನುಷ್ಯರಲ್ಲೇ ನೋಡು, ಒಂದೊಂದು ಅದ್ಭುತಗಳಲ್ಲಿ ಶಕ್ತಿ ಇರ್ತದೆ, ಬಲ ಅಂತ ಕರೀತಾರೆ. ಇರುತ್ತೆ. ಅದಕ್ಕೆ ಯಾವುದನ್ನು ನಾವು ಸೃಷ್ಟಿಯಲ್ಲೇ ನಿರ್ಣಯ ಮಾಡುವಾಗ ಕೆಲವು ಶಾಸ್ತ್ರ ಆಧಾರ ಇಟ್ಕೊಂಡು ನಿರ್ಣಯ ಮಾಡೋದು ಯೋಗ್ಯತೆ. ನೋಡಿ, ಅಂತಿಂಥವು ಆಗ್ತವೆ, ಏನು ಹೇಳೋಕ್ಕಾಗೋದಿಲ್ಲ. ಏನು ಇಲ್ಲದೊಂದು ಅಭಿವೃದ್ಧಿ ಆಗಿಬಿಡ್ತೈತೆ. ಅಭಿವೃದ್ಧಿ ಆಯ್ತು ಇಲ್ದಂಗೆ ಹೋಗಿಬಿಡ್ತೈತೆ, ಪತ್ತೇನಿಲ್ದಂಗೆ ಹೋಗಿಬಿಡ್ತೈತೆ. ಅವತ್ತು ನೋಡು, ಸಿದ್ಧಾರೂಢರು ಜೀವಂತ ಇದ್ದಾಗ ಹುಬ್ಬಳ್ಳಿ ಕೈಲಾಸ ಆಗಿತ್ತು. ಇವತ್ತ ಸ್ವಾರ್ಥಿಗಳ ಬೀಡಾಗೈತೆ ಅದು. ಅವತ್ತು ಕೈಲಾಸ, ಅದನ್ನು ಹಾಡಿಕೊಂಡ್ರೆ ಹುಬ್ಬಳ್ಳಿ ಎಂಬುದು ಕೈಲಾಸ, ಸಿದ್ಧಾರೂಢ ಬಸವಣ್ಣ, ಹುಬ್ಬಳ್ಳಿ ಎಂಬುದು ಕೈಲಾಸ ಅಂತ ಹಾಡಿಕೊಂಡಿದ್ರೆ ಜನ. ಸಿದ್ಧಾರೂಢ ಪರಮೇಶ, ಹುಬ್ಬಳ್ಳಿ ಎಂಬುದು ಕೈಲಾಸ ಹಾಡಿಕೊಂತಿದ್ರು ಜನ. ಹಾಗೆ ಇತ್ತು. ಅದೇನು ಅತಿಶಯೋಕ್ತಿ ಅಲ್ಲ, ಹಾಗೆ ಇತ್ತು. ಆಗಿನ ಕಾಲಕ್ಕೆ ಸಹಸ್ರ ಜನಕ್ಕೆ ಅನ್ನ ಹಾಕಿದರು, ಸಾಧುಗಳಿಗೆ ಇದು ಮಾಡಿದರು, ಧರ್ಮ ದೀಕ್ಷೆ ಕೊಟ್ಟರು, ಜ್ಞಾನವನ್ನು ಪ್ರಚಾರ ಮಾಡಿದರು, ಭಾಳ ಪ್ರಚಾರಕ್ಕೆ ಬಂದ್ಬಿಡ್ತದೆ. ಇವತ್ತು ಸ್ವಾರ್ಥಿಗಳು ಸೇರ್ಕೊಂಡ್ಬಿಟ್ರು. ಸ್ವಾರ್ಥಿಗಳು ಸೇರಿಕೊಂಡು ಏನು ಆ ಸ್ಥಾನ ಏನೂ ಮಾಡೋಕ್ಕಾಗವಲ್ತ ಅವ್ರಿಗೆ. ಎಲ್ಲ ಆಗೈತಿ. ಅವರವ್ರು ಏನೇನು ಕೆಟ್ಟದ್ದು ಎಲ್ಲ ಅನುಭವಿಸ್ತಾರೆ. ಅನುಭವಿಸಿದ್ರೆ ಬುದ್ಧಿ ಬರುವಲ್ತಲ್ಲ ಜನಕ್ಕೆ. ಅಲ್ಲ ಪಾಪದಾರೆ ರುಚಿದಾಗ ಹೆಚ್ಚಿಗೆ ಬೇಡ. ನಾವಿದ್ದೀವಲ್ಲ ಕಬೀರಾಶ್ರಮ, ಎಷ್ಟು ಅಭಿವೃದ್ಧಿ ಇತ್ತು. ಇವತ್ತು ಹೋಗಿ ನೋಡು, ಅಲ್ಲಿ ಏನು ನಡೆಯೋದೇ ಇಲ್ಲ ಈಗ. ಏನು ಸಿಂಬಳ ಹಾಕೋರಿ. ಇದು ಅದೇ ಅನಂತಾಶ್ರಮ. ಅನಂತಾಶ್ರಮ ಅದು ಅಷ್ಟೇ. ಸ್ವಾಮೀಜಿಯವರು ಇರೋವಲ್ಲಿ ಭಗವತ್ಪಾದರು ಬರೋವರೆಗೂ ಏನಲ್ಲಿ ಎಷ್ಟು ಜನ ಎಂತೆಂಥವ್ರು ಭಗವತ್ಪಾದರ ಚಾತುರ್ಮಾಸ ಮಾಡುವಾಗ 4 ತಿಂಗಳ ಗೀಜಿಗೆ ಅಂತ ಅಲ್ಲ, ಎಂತೆಂಥವ್ರಲ್ಲ, ಎಲ್ಲ ದೊಡ್ಡ ವಿದ್ಯಾವಂತರು, ಎಲ್ಲ ರಾಜ್ಕುಮಾರ್ ಬರ್ತಿದ್ದ, ಅವ್ರು ಹೆಂಡತಿ ಬರ್ತಿದ್ದ, ಎಲ್ಲರ HD ಅರಸು ಬರ್ತಿದ್ದ, ಅವರೆಲ್ಲರೂ ಬರ್ತಿದ್ದ, ಎಲ್ಲರ ಮಾದೇವಯ್ಯ ಅಂತ ಅವ್ರ ಸಿನಿಮಾ ಆಡೋರು ಬರೋರು ಎಲ್ಲರೂ. ನಾವು ಅಲ್ಲೇ ಇರ್ತಿದ್ವಿ ಎಲ್ಲರೂ. ಅವಾಗ ಗಿಜಿ ಅನ್ನೋ ಜನ ಈಗ ಯಾರು ಕೇಳೋರು ದಿಕ್ಕಿಲ್ಲ. ಮತ್ತು ಕಬೀರಾಶ್ರಮ ನಾವು ಕಂಡಂಗೆ ಸಪ್ತಾಹ ಮಾಡುವಾಗ 7 ದಿವಸ ಏನು ಗ್ರ್ಯಾಂಡ್, ಎಷ್ಟು 1000 ಜನ ಊಟ ಮಾಡ್ತಾರೆ. ದೊಡ್ಡ ದೊಡ್ಡ ಕೊಪ್ಪರಿಕೆ ಮಾಡ್ತಿದ್ವಿ ಅವಾಗ ನಾವು. ಈ ಪಾಯಸ, ಈ ಸಾರು, 1 ಲಾರಿ ತರಕಾರಿ ಕೊಡ್ತಿದ್ದೆ ಜನ. ಮಾರ್ಕೆಟ್ಗೆ ಹೋದ್ರೆ ಸಾಕು, ಚೀಲಗಟ್ಟಲೆ ಈರುಳ್ಳಿ ಅದು ಹೊತ್ಕೊಂಬರ್ಲಾದ ಬಿಟ್ಟು ಬರ್ತಿದ್ವಿ ನಾವು. ಸಪ್ತಾಹ ಮಾಡಿ 1 ವಾರ ಜನಕ್ಕೆ ಕೊಡ್ತಿದ್ವಿ. ಕಸ ಗುಡ್ಸರಿ ತೊಗೊಂಡು ಹೋಗ್ರಿ ಅವೆಲ್ಲ ಅಷ್ಟು ಕೊಡೋರು ಜನ. ಭಗವತ್ಪಾದ ವಿಚಾರ ಮಾಡ್ತಾರೆ ಅಂತಲ್ಲ ನಾವು ಹೋಗಿದ್ದು ನೋಡಕ್ಕೆ. ರಾಜ್ಕುಮಾರ್ ಬರ್ತಾರಂತೆ, ರಾಜ್ಕುಮಾರ್ ನೋಡ್ಕೊತ ಹೋಗಿ ಬರ್ತಿದ್ದ. 3 ತಿಂಗಳು ಬಂದಾವ. ಅವಾಗೆ ಅದ್ರ ಬೆಲೆ ನಮ್ಗೆ ಅಷ್ಟು ಗೊತ್ತಿಲ್ಲ ಅಲ್ಲ, ಗೊತ್ತಾವ. ಮತ್ತು ನೋಡಿ, ಕಬೀರಾಶ್ರಮ ಮರಾಠಿಗರ ಪಾಲಾತು. ಇವತ್ತು ಯಾರು ಏನೋ ಕೇಳೋರು ದಿಕ್ಕಿಲ್ಲ, ಎಲ್ಲವೂ ಹಾಗೆ ಆಗ್ತಾವೆ. ಒಂದು ಕಾಲದಲ್ಲಿ ರಾಮಾನಂದರ ಆಶ್ರಮ ಆಗೈತೆ, ಸ್ವಾರ್ಥಗಳಾಗಿದೆ ಅಷ್ಟೇ, ಇನ್ನೇನು. ಇದೇ ದೊಡ್ಡಬಳ್ಳಾಪುರದಾಗ ರಾಮಾನಂದ ಆಶ್ರಮ ಆಗಿತ್ತು. ಅವ್ರು ರಾಮಾನಂದರ ಇವ್ರಾಗ ಹೆಂಗಿತ್ತು, ಈಗ ಸ್ಕೂಲ್ ಆಗಿ ಹೋಗ್ಬಿಡ್ತು. ಎಲ್ಲ ಹೀಗೆ ಒಂದು ಕಾಲ ಆಗ್ತಾವ್ರನ್ನ. ಏನೋ ಅದು ಯಾವ ತಪಸ್ಸು ಅಲ್ಲ, ವ್ಯಕ್ತಿಗಳಂತಲ್ಲ,
ಅದು ಕಾಲಕ್ಕೆ ತಸ್ಮೈ ಕಾಲಾಯ ನಮೋ ನಮಃ. ಉದ್ದವನು ಕೃಷ್ಣನನ್ನು ಕೇಳ್ತಾನೆ, ನೀನು ಸರ್ವಜ್ಞ, ಸರ್ವವ್ಯಾಪಕ, ಸೃಷ್ಟಿಕರ್ತ, ನೀನೇ ಎಲ್ಲವನ್ನು ಮಾಡವನು. ಹೀಗಿದ್ದು ಕೂಡ ಕಾಲ ನಿನ್ನ ಆದಿನ ಕಾಲ ತಿದ್ದಬಾರ್ದ ಅಂತ ಉದ್ದವ ಹೇಳ್ತಾರೆ ಭಗವಂತ. ಅಲ್ಲಪ್ಪ, ಕಾಲ ಕರ್ಮ ಕೂಡೇ ಇರ್ತಾವೋ, ಅವ್ರು ಮಾಡಿದ ಕರ್ಮ ಅವರು ಅಂತಾರೆ, ನಾನು ಯಾಕೆ ತಿದ್ದಕ್ಕೆ ಹೋಗಲಿ ಅಂತ ನಾವು ತಿದ್ದಕ್ಕೆ ಹೋಗಿ ನಾನು ಅಂಟಿಸಿಕೊಳ್ಳೇನಂತ. ಅದಕ್ಕೆ ಭಗವಂತ ಯಾರು ಪುಣ್ಯನೂ ತಗೊಳ್ಳೋದಿಲ್ಲ, ಯಾರಿಗೆ ಪುಣ್ಯ ಕೊಡೋದಿಲ್ಲ, ಯಾರಿಗೆ ಪಾಪ ಕೊಡೋದಿಲ್ಲ. ನಾವು ಮಾಡಿದ್ದು ನಮ್ಗೆ ಬರ್ತದೆ. ಅದನ್ನು ಎಚ್ಚೆತ್ತುಕೊಂಡು ನೋಡಿದಾಗ ಒಂದು ಇರ್ತಾವೆ, ಇರೋದಿಲ್ಲ ಅಂತ ಒಂದು ಕಾಲ ಎಂತಿಂತವೋ ನೋಡಿವಿ, ಅಭಿವೃದ್ಧಿ ಬರುತ್ತೆ. ಈಗ ನೋಡು, ಇದು ಧರ್ಮಸ್ಥಳ, ಹೊರನಾಡು, ಇವು ಇತ್ತಿತ್ಲಾಗ ಅಭಿವೃದ್ಧಿಗೆ ಬಂದು ಮೊದಲೆಲ್ಲಿದ್ದೆವು ಇಲ್ಲ, ಮೊದಲಿದ್ದಿಲ್ಲ. ಆಮೇಲೆ ಇನ್ನೂ ಎಷ್ಟು ಯಾವುದು ಈ ರಾಘವೇಂದ್ರ ಸ್ವಾಮಿಗಳು ಮೊದಲು ಹೊಸದಾಗಿ ಏನಿತ್ತಲ್ಲೇ, ರಾಘವೇಂದ್ರ ಸ್ವಾಮಿ ಇದೈತೆ ಹೊಸದಾಗಿ ಏನಿತ್ತ ಅಲ್ಲಿ, ನಾವು ಕಂಡ ಹೊಸದಾಗಿ ಏನು ಕೇಳ, ಈಗ ವೈಕುಂಠ ಆಗೈತೆ. ಒಂದು ಕಾಲದಾಗ ಅಕ್ಕವು ಇಲ್ಲೇ ಇನ್ನೊಂದು ಐತಿ, ಈ ಬಂಗಾರ ತಿರುಪತಿ ಅಂತ ಮಾಡ್ಯಾರ ಇಲ್ಲಿ KGF ಆ ಕಡೆಗೆಲ್ಲ. ಮತ್ತು ಇಡೀ ತಿರುಪತಿ ಮರೆಸುತ್ತೆ ಈಗ ಅದು. ಆ ತಿರುಪತಿ ಹೆಂಗೆ ರಮ್ನ ಹೇಳ್ಬೇಡ, ಈ ಬಂಗಾರ ತಿರುಪತಿ ಅಂತ ಐತಿ, ಎಲ್ಲ ಬಂಗಾರ, ಅದ್ವಿತೀಯ ಅದು. ತಿರುಪತಿ ಮರೆಸಿಬಿಟ್ಟೈತಿ ಈಗ ಅದು. ತಿರುಪತಿ ಮರೆತು ಎರಡನೇ ತಿರುಪತಿ ಆಗಿಬಿಟ್ಟೈತಿ. ಹೌದು, ಬಂಗಾರ ತಿರುಪತಿ ಅಂತ ಹೆಸರು ಅದಕ್ಕೆ. ಭಾರಿ ಜನ ಹೋಗ್ತಾರೆ ಅಲ್ಲೆಲ್ಲ ನೋಡಿ, ಆ ತಿರುಪತಿಗಿಂತ ಮರೆಸಿಬಿಟ್ಟೈತೆ. ಇವೆಲ್ಲ ಹಾಗೆ ಆಗ್ತದೆ, ಒಂದು ಕಡೆಗೆ ಆಗ್ತಾವೋ. ಇರಲಿ, ಏನೇ ಇರಲಿ, ಈ ಪದ್ಯದ ಅರ್ಥ ನೋಡಮ್ಮ, ಇಲ್ಲಿಗೆ ಸದ್ರೂಪ ಮುಗಿತಿಲ್ಲ. ಸತ್ತಂದ್ರೇನು ಇರವು, ನಮ್ಮ ಸ್ವರೂಪ ಶಾಶ್ವತ ಇರವು ಅನ್ನೋದಕ್ಕಾಗಿ ಇದನ್ನು ತೋರಿಸ್ಕೊಂಬಂದ್ರೆ. ಅದಕ್ಕೆ ಸತ್ತು ಅಂದರೆ ಇರವು, ಇರವಂದ್ರೆ ಸರು ಸದ್ರೂಪ ಅಂತ ಅಧ್ಯಾರೋಪ ಮಾಡಿ ತಿಳಿಸಿ ಅಪವಾದ ಮಾಡಿಬಿಟ್ರು. ಯಾವುದು ಇಲ್ಲಿ ಹೇಳುವ ಕೊನೆಗೆ ಹೇಳ್ತಾರೋ, ಅನಗ ಅಂದರೆ ಅದರಲ್ಲಿ ಅಹಂ ವೃತ್ತಿ ಇಲ್ಲ. ಅಹಂ ವೃತ್ತಿ ಇದ್ರೆ ಪಾಪ ಪುಣ್ಯ ಎರಡೂ ಇರ್ತಾವೋ, ಅದು ಇಲ್ಲ ನೇತಿಗಳದ. ಮುಂದೆ ಅನಗ ಆದಮೇಲೆ ಅದ್ವಯ, ಇನ್ನೊಂದಿದ್ದರೆ ಅದಕ್ಕೆ ಸಂಬಂಧಪಡುತ್ತೆ, ಅದರಿಂದ ಪಾಪ ಪುಣ್ಯ ಅದು ಇಲ್ಲ. ಮುಂದೆ ಮುಕ್ತ ಅಂದರೆ ಯಾವ ಸಂಬಂಧನೂ ಇಲ್ಲ. ಹೀಗೆಲ್ಲ ತೆಗೆದು ನಿತ್ಯಾನಂದ ರೂಪವಾಗಿದೆ, ಅಂಥ ಸ್ವರೂಪವೇ ನಿನ್ನ ಸ್ವರೂಪ, ಅದೇ ನೀನಂತ ಶ್ರುತಿ ಸಾರ್ತಿದೆ ಅಂತ ತೋರಿಸಿದ್ದಾರೆ. ಇದು ಮುಗಿದು ಈ ಪದ್ಯ. ಮುಂದಿನ ಪದ್ಯ ಏನು ಹೇಳ್ತಾರೆ, ಚಿತ್ ಹೇಳ್ತಾರೆ. ಚಿತ್ ಅಂದ್ರೇನು, ಸ್ವಯಂ ಪ್ರಕಾಶ, ಅದನ್ನು ಇಲ್ಲಿ ತೋರಿಸ್ತಾರೆ. ಇವು ಅಧ್ಯಾರೋಪ ಲಕ್ಷ ಇಟ್ಕೊಂಡು ಹೋಗ್ಯಾರ. ಈಗ ಸತ್ತಿನಲ್ಲಿ ಅಸತ್ ರೂಪವನ್ನು ನೇತಿಗಳದು, ನಿನ್ನ ಸ್ವರೂಪ ಸದ್ರೂಪ ಅಂತ ತೋರಿಸ್ಯಾರ. ಮುಂದೆ ಚಿದ್ರೂಪ ತೋರಿಸ್ತಾರೆ. ಅದರಲ್ಲಿ ಮತ್ತೆ ಎರಡನೇ ಪದ್ಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಪಾರ್ವತೀಪತಯೇ ಹರ ಮಹಾದೇವ.